ಎಲ್ಲ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊತೀನಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಅಹಲ್ಯಬಾಯಿ ಸ್ನಾತಕೋತ್ತರ ಮಹಿಳಾ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಮಹಿಳಾ ಸಾಂಸ್ಕೃತಿಕ ಹಬ್ಬ 2021ಕ್ಕೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಪ್ರೊಫೆಸರ್ ಮೀನಾ ಚಂದಾವರ್ಕರ್, ಮುಖ್ಯ ಸಲಹೆಗಾರರು ಕ್ವಾಲಿಟಿ ಅಶ್ಯೂರೆನ್ಸ್ BVV ಸಂಘ ಬಾಗಲಕೋಟೆ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆಗಮಿಸಿದ್ದಾರೆ. ನಮ್ಮೆಲ್ಲರ ಜೊತೆಗೆ ಪ್ರೊಫೆಸರ್ ಆರ್ ಸುನಂದಮ್ಮ ಕುಲಸಚಿವರು, ಪ್ರೊಫೆಸರ್ PG ತಡ್ಸತ್ ಕುಲಸಚಿವರು ಮೌಲ್ಯಮಾಪನ, ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ ಫಿನಾನ್ಸ್ ಆಫೀಸರ್, ಡಾಕ್ಟರ್ ಲಕ್ಷ್ಮೀದೇವಿ ವೈ ಸದಸ್ಯ ಕಾರ್ಯದರ್ಶಿಗಳು ಸಹ ಉಪಸ್ಥಿತರಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಪ್ರಾರ್ಥನೆ ಹಾಗೂ ಮಹಿಳಾ ಗೀತೆಯೊಂದಿಗೆ ಮಹಿಳಾ ಸಾಂಸ್ಕೃತಿಕ ಹಬ್ಬವನ್ನು ಪ್ರಾರಂಭಿಸೋಣ. ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಭಾಗದ ವಿದ್ಯಾರ್ಥಿನಿಗಳಿಂದ
ಗೀತೆಯನ್ನು ಪ್ರಸ್ತುತಪಡಿಸಿದ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಭಾಗದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಚರಿಸುತ್ತಿರುವ ಮಹಿಳಾ ಸಾಂಸ್ಕೃತಿಕ ಹಬ್ಬ 2021ಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ, ಆರ್ಥಿಕ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು, ಮಹಿಳಾ ಸಾಂಸ್ಕೃತಿಕ ಹಬ್ಬ 2021 ಇವರನ್ನ ವಿನಂತಿಸಿಕೊಳ್ತೀನಿ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ 4 ದಿನಗಳವರೆಗೆ ಹಮ್ಮಿಕೊಂಡಿರುವ ಮಹಿಳಾ ಸಾಂಸ್ಕೃತಿಕ ಹಬ್ಬದ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಲಿಕ್ಕೆ ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಮಹಿಳಾ ಸಾಂಸ್ಕೃತಿಕ ಹಬ್ಬದ ಉದ್ಘಾಟನೆ ಕುರಿತು ಚರ್ಚೆ ಮಾಡ್ತಾ ಇದ್ದಾಗ ನಮ್ಮ ನವ ಕುಲಪತಿಗಳಾದಂತಹ ಪ್ರೊಫೆಸರ್ ತುಳಸಿಮಾಲಾ ಅವರು ಈ ಬೃಹತ್ ವಿಶ್ವವಿದ್ಯಾಲಯವನ್ನು ಕಟ್ಟಿ ಬೆಳೆಸಿದಂತಹ ಮಾಜಿ ಕುಲಪತಿಗಳನ್ನು ಆಹ್ವಾನಿಸಬೇಕು, ಅವರು ಕೂಡ ಶ್ರೇಷ್ಠ ಮಹಿಳಾ ಸಾಧಿಕೆಯರು ಅನ್ನುವಂತಹ ಚರ್ಚೆಯನ್ನು ಮಾಡ್ತಾಯಿದ್ರು. ಸೊ ಅವರ ಆಶಯದಂತೆ ನಾವು ಮಾಜಿ ಕುಲಪತಿಗಳಾದಂತಹ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಮೇಡಮ್ ಅವರನ್ನ ಅವರ ಜೊತೆಗೆ ಮಾತಾಡಿದಾಗ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಆ ಕೆಲಸದ ಒತ್ತಡದ ನಡುವೆ ಕೂಡ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಆಗಮಿಸಿದ್ದಾರೆ. ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಮೇಡಮ್ ಅವರ ಕಾಲದಲ್ಲಿ ಈ ವಿಶ್ವವಿದ್ಯಾಲಯ ಜ್ಞಾನಶಕ್ತಿ ಆವರಣದಲ್ಲಿ ಹಲವಾರು ಬೃಹತ್ ಕಟ್ಟಡಗಳು ತಲೆ ಎತ್ತಿದ್ವು ಮತ್ತು ಎಲ್ಲ ವಿಭಾಗಗಳು ಒಂದೆಡೆಗೆ ಸೇರಿ ಕೆಲಸ ಮಾಡುವಂತಹ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಯಿತು. ಮುಖ್ಯವಾಗಿ ನಾನಿಲ್ಲಿ ಹೇಳಲಿಕ್ಕೆ ಬಯಸುವುದೇನೆಂದರೆ, ನಮ್ಮ ವಿಶ್ವವಿದ್ಯಾಲಯ ಪ್ರಥಮ ಬಾರಿಗೆ ನ್ಯಾಕ್ನ B+ ಮಾನ್ಯತೆಯನ್ನು ಪಡೆದುಕೊಂಡದ್ದು ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಅವರ ಅವಧಿಯಲ್ಲಿ. ಫ್ರೆಂಡ್ಸ್, ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಮೇಡಮ್ ಅವರು ಇಲ್ಲಿಯವರೆಗೂ ಕೂಡ ನಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ವೆಬಿನಾರ್ ಇರಬಹುದು, ಯಾವುದೇ ಕಾರ್ಯಾಗಾರ ಇರಬಹುದು, ಅವುಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಮೇಡಮ್ ಅವರಿಗೆ ನಾನು ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಪ್ರೊಫೆಸರ್ ಅನಿತಾ ನಾಟೇಕರ್ ಮೇಡಮ್ ಅವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಮೇಡಮ್ ಅವ್ರನ್ನ ತಿಳ್ಕೊಳ್ತಾ ಇದ್ದೀನಿ. ಮಹಿಳಾ ಸಾಂಸ್ಕೃತಿಕ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಿಮ್ಮೆಲ್ಲರ ನೆಚ್ಚಿನ ನವಕುಲಪತಿಗಳು ಪ್ರೊಫೆಸರ್ ತುಳಸಿಮಾಲಾ ಅವರು ಈ 4 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಪೂರ್ವ ತಯಾರಿಯಲ್ಲಿ ಪ್ರತಿ ಹೆಜ್ಜೆಗೂ ಕೂಡ ನಮಗೆ ಮಾರ್ಗದರ್ಶನವನ್ನು ನೀಡಿ, ಪ್ರತಿ ಕೆಲಸದಲ್ಲಿಯೂ ಕೂಡ ನಮಗೆ ಗೈಡೆನ್ಸನ್ನು ನೀಡಿ, ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಪ್ರೊಫೆಸರ್ ತುಳಸಿಮಾಲಾ ಮೇಡಮ್ ಅವರಿಗೆ ಜ್ಯೋತಿ ಉಪಾಧ್ಯಾಯ ಅವರು ಹೂಗುಚ್ಛವನ್ನು ನೀಡಿ ಈ ಮಹಿಳಾ ಸಾಂಸ್ಕೃತಿಕ ಹಬ್ಬಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನೆಚ್ಚಿನ ಕುಲಸಚಿವರು ಪ್ರೊಫೆಸರ್ ಆರ್ ಸುನಂದಮ್ಮ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಪ್ರೋತ್ಸಾಹವನ್ನು ನೀಡಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಪ್ರೊಫೆಸರ್ ಆರ್ ಸುನಂದಮ್ಮ ಅವರಿಗೆ ಶಾಂತಾದೇವಿ ಮೇಡಮ್ ಅವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಕಾರ್ಯದರ್ಶಿಗಳಾಗಿರುವಂತಹ ಪ್ರೊಫೆಸರ್ ಲಕ್ಷ್ಮೀದೇವಿ ಸುಮಾರು 8-10 ದಿನಗಳಿಂದ ಈ ಕಾರ್ಯಕ್ರಮದಲ್ಲಿ ಹಗಲಿರಲಿಲ್ಲದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಭಾರತಿ ಮೇಡಮ್ ಅವರು ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೀನಿ.
ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸಕ್ತಿಯಿಂದ ಧಾರವಾಡದಿಂದ ಬಂದು ತಮ್ಮ ಕುಟುಂಬದೊಂದಿಗೆ ಬಂದು ಆಸಕ್ತಿಯಿಂದ ಭಾಗವಹಿಸಿರುವಂತಹ ಹಿರಿಯರು, ಮಾನ್ಯ ಸಿಂಡಿಕೇಟ್ ಸದಸ್ಯರಾಗಿರುವಂತಹ ಪ್ರೊಫೆಸರ್ ಸವದಿ ಮತ್ತು ಅವರ ಕುಟುಂಬಕ್ಕೆ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹೊಸದಾಗಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಆಗಮಿಸಿರುವ ಸರ್ ಅವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಡೀನ್ಸ್ಗಳು, ಮುಖ್ಯಸ್ಥರು, ಸಂಯೋಜಕರು ಮತ್ತು ಪ್ರಾಧ್ಯಾಪಕ ಬಂಧುಗಳು ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ವಿದ್ಯಾರ್ಥಿನಿಯರು, ಸಂಶೋಧನಾ ವಿದ್ಯಾರ್ಥಿನಿಯರು, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದ ಬಗ್ಗೆ 2 ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅಹಲ್ಯಾಬಾಯಿ ಸ್ನಾತಕೋತ್ತರ ಮಹಿಳಾ ಅಧ್ಯಯನ ಸಂಶೋಧನಾ ವಿಸ್ತರಣಾ ಕೇಂದ್ರ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಈ ವರ್ಷ ಅತ್ಯಂತ ವಿಶಿಷ್ಟವಾಗಿ ಆಚರಿಸುವ ಹಿನ್ನೆಲೆಯಲ್ಲಿ 4 ದಿನಗಳ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ದಿನಾಂಕ 5 ಮಾರ್ಚ್ನಿಂದ ದಿನಾಂಕ 8ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2021ರ ಥೀಮ್ ಚೂಸ್ ಟು ಚಾಲೆಂಜ್. A challenged world is an alert world. Individually, we are all responsible for our own thoughts and actions. ದಿನಾಂಕ 5ರಂದು ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿದೆ. ವಿಜಯಪುರದ 4 ಮುಖ್ಯ ಬೀದಿಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಜಯಪುರದ ಅಮೇಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಸಹಯೋಗದಲ್ಲಿ ಸುಮಾರು 100 ಸೈಕಲ್ಗಳನ್ನು ಒದಗಿಸಿಕೊಟ್ಟು ವಿದ್ಯಾರ್ಥಿನಿಯರು ಜ್ಞಾನಶಕ್ತಿ ಆವರಣದಲ್ಲಿ ಸೈಕಲ್ ಜಾಥಾವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಯಿತು. ಕೃಷಿ ತರಬೇತಿ ಕಾರ್ಯಕ್ರಮವನ್ನು ಮಹಿಳಾ ಕೃಷಿಕರಿಗೆ ದಿನಾಂಕ 6ರಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕೃಷಿ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಮತ್ತು ಇವತ್ತಿನಿಂದ ದಿನಾಂಕ 6ರಿಂದ ವಸ್ತು ಪ್ರದರ್ಶನ ಮತ್ತು ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಜನರು ಭಾಗವಹಿಸ್ತಾ ಇದ್ದಾರೆ. 60ಕ್ಕೂ ಹೆಚ್ಚು ಮಳಿಗೆಗಳು ಬಂದಿದ್ದಾವೆ. ಇನ್ನೂ ಹೆಚ್ಚು ಬೇಡಿಕೆಗಳು ಕೂಡ ಕಂಡು ಬರ್ತಾ ಇದ್ವು. ಸೊ ನೆಕ್ಸ್ಟ್ ಇಯರ್ ನಾವು ಅದಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಮಾನ್ಯ ಕುಲಪತಿಗಳ ಪರವಾಗಿ ನಾನು ನೀಡ್ತಾ, ನೆಕ್ಸ್ಟ್ ನಗರದ BLD ಅಸೋಸಿಯೇಷನ್ ಜೊತೆಯೊಂದಿಗೆ ಸಹಯೋಗದೊಂದಿಗೆ ದಿನಾಂಕ 6ರಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿದಂತೆ ಮಹಿಳೆಯರಿಗಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ BLD ಮೆಡಿಕಲ್ ಕಾಲೇಜ್ ಅಸೋಸಿಯೇಷನ್ನ ಖ್ಯಾತ ಮಹಿಳಾ ವೈದ್ಯರು ವಿದ್ಯಾರ್ಥಿನಿಯರಿಗೆ ಮತ್ತು ಇಲ್ಲಿನ ಸ್ಟಾಫ್ಗೆ ಆರೋಗ್ಯ ತಪಾಸಣೆಯನ್ನು ನೆರವೇರಿಸಿಕೊಡಲಿದ್ದಾರೆ. ದಿನಾಂಕ 7ರಂದು ಯುವ ಕವಿಯತ್ರಿಯರಿಗೆ ಪ್ರೋತ್ಸಾಹವನ್ನು ನೀಡುವ ಹಿನ್ನೆಲೆಯಲ್ಲಿ ಕವಿಗೋಷ್ಠಿಯನ್ನು ಈ ಮೇನ್ ವೇದಿಕೆಯಲ್ಲಿ, ಮುಖ್ಯ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳ ಹಲವಾರು ಪ್ರತಿಭೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ನೀಡುವಂತಹ ಹಲವಾರು ಕಾಂಪಿಟೇಷನ್ಗಳನ್ನು, ಪೋಸ್ಟರ್ ಮೇಕಿಂಗ್, ವಿಡಿಯೋ ಮೇಕಿಂಗ್ ಕಾಂಪಿಟೇಷನ್ಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ. ದಿನಾಂಕ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಯುವ ರಾಜಕಾರಣಿಗಳಾದಂತಹ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುಜಾತಾ ಕಳ್ಳಿಮನಿಯವರು ಆಗಮಿಸಲಿದ್ದಾರೆ ಮತ್ತು ಡಾಕ್ಟರ್ ಸಂಧ್ಯಾ ಕಾವೇರಿ ಶಿವಮೊಗ್ಗದಿಂದ ಬಂದು ಮುಖ್ಯ ಭಾಷಣವನ್ನು ನೀಡಲಿದ್ದಾರೆ. ದಿನಾಂಕ 8ರಂದು ಹೆಣ್ಣು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆಗಟ್ಟುವ ಕಾರ್ಯಾಗಾರವನ್ನು ಕೂಡ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಸ್ನೇಹಿತರೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಕ್ಯಾಂಪಸ್ಸಿನ ಮತ್ತು ನಮ್ಮ ಸಂಯೋಜಿತ ಕಾಲೇಜುಗಳ ವಿದ್ಯಾರ್ಥಿನಿಯರಿಗಾಗಿ ಆಯೋಜಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಜೀವಾಳ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನ ಸ್ವಾಗತಿಸಿ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ, ಅಧ್ಯಕ್ಷರು, ಮಹಿಳಾ ಸಾಂಸ್ಕೃತಿಕ ಹಬ್ಬ 2021 ಹಾಗೂ ಆರ್ಥಿಕ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ, ಇವರಿಗೂ ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಡಾಕ್ಟರ್ ಸೌಭಾಗ್ಯ ಜಿ ಅವರನ್ನ
ಕೇಳ್ಕೊತೀನಿ. ಧನ್ಯವಾದಗಳು ಮೇಡಮ್ ಅವರೇ. ಮಹಿಳಾ ಸಭೆಗೆ ಆಗಮಿಸಿರುವಂತಹ ಪ್ರೊಫೆಸರ್ ಮೀನಾ ಚಂದಾವರ್ಕರ್, ಮುಖ್ಯ ಸಲಹೆಗಾರರು, ಕ್ವಾಲಿಟಿ ಅಶ್ಯೂರೆನ್ಸ್, BVB ಸಂಘ ಬಾಗಲಕೋಟೆ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆದಂತಹ ಅವರನ್ನ ಪರಿಚಯ ಮಾಡಿಕೊಡ್ಬೇಕು ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಡಾಕ್ಟರ್ ಕಲಾವತಿ ಕಾಂಬಳೆ ಅವರಲ್ಲಿ ಕೇಳ್ಕೊತೀನಿ. ನೀಡಿದ ವಾಣಿಜ್ಯದಲ್ಲಿ ಅತ್ಯುತ್ತಮ ಶಿಕ್ಷಕಿ ಎಂದು ಪ್ರಶಸ್ತಿ ಮತ್ತು ETV ಕನ್ನಡ ಚಾನೆಲ್ ನೀಡಿದ ಪರಿಪೂರ್ಣ ಮಹಿಳೆ ಪ್ರಶಸ್ತಿ ಇವರಿಗೆ ಸಲ್ಲುತ್ತದೆ. ಇಂತಹ ಒಬ್ಬ ಗಣ್ಯ ವ್ಯಕ್ತಿಗಳು ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಗತಿ. ಈ ಒಂದು ಕಿರುಪರಿಚಯದೊಂದಿಗೆ ಇವರನ್ನು ಸನ್ಮಾನಿಸಲು ನಮ್ಮ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ BK ತುಳಸಿಮಾಲಾ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಡುತ್ತೇನೆ. ಫ್ರೇಮ್ ನೋಡ್ತೀರಿ ಫ್ರೇಮ್ ಮೇಡಮ್ ಅಲ್ಲಿದೆ ಮೇಡಮ್ ಅವರಿಗೆ ಸನ್ಮಾನ ಮಾಡಿ. ಪ್ರೊಫೆಸರ್ ಆರ್ ಮೀನಾ ಚಂದಾವರ್ಕರ್ ಮೇಡಮ್ ಅವರಿಂದ ಪ್ರೊಫೆಸರ್ BK ತುಳಸಿಮಾಲಾ ಮೇಡಮ್ ಗೌರವಾನ್ವಿತ ಕುಲಪತಿಗಳು ಇವರಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ಕೇಳ್ಕೊತೀನಿ. ಸನ್ಮಾನಿಸಿದ ಹಾಗೂ ಸನ್ಮಾನ ಸ್ವೀಕರಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಡಾಕ್ಟರ್ ಕಲಾವತಿ ಕಾಂಬಳೆ ಅವರಿಗೂ ಕೂಡ ಧನ್ಯವಾದಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಚರಿಸುತ್ತಿರುವ ಮಹಿಳಾ ಸಾಂಸ್ಕೃತಿಕ ಹಬ್ಬ 2021ರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಮುಖ್ಯ ಅತಿಥಿಗಳಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರನ್ನು ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕನ್ನಡದ
ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಉದ್ಘಾಟನಾ ಭಾಷಣ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಮೀನಾ ಆರ್ ಚಂದಾವರ್ಕರ್ ಮೇಡಮ್ ಇವರಿಂದ. ಮೇಡಮ್ ಪ್ಲೀಸ್. 4 ವರ್ಷಗಳ ಕಾಲ ಈ ಯೂನಿವರ್ಸಿಟಿಯಲ್ಲಿ ಕಳೆದಿದ್ದೆ. ಬೀಯಿಂಗ್ ಅ ವೈಸ್ ಚಾನ್ಸಲರ್ ಆ್ಯಂಡ್ ಕಂಪ್ಲೀಟಿಂಗ್ ಸ್ಯಾಟಿಸ್ಫ್ಯಾಕ್ಟರಿಲಿ ಅ ಟರ್ಮ್ ಆ್ಯಸ್ ಅ ವೈಸ್ ಚಾನ್ಸಲರ್, ಇದು ಬಹಳ ಒಂದು ಕಠಿಣವಾದಂಥ ಒಂದು ಕೆಲಸ. ಆ್ಯಂಡ್ ಓನ್ಲಿ ಇಫ್ ಎವ್ರಿ ಒನ್ ಸಪೋರ್ಟ್ಸ್ ಯು, ಓನ್ಲಿ ದೆನ್ ಇಟ್ ಈಸ್ ಪಾಸಿಬಲ್. ಎಲ್ಲರದ್ದು ಒಂದು ಸಹಕಾರ ಇದ್ದಾಗ ಮಾತ್ರ. ಮೇಡಮ್ ಅವರು, ಕೋರಿಶೆಟ್ಟಿ ಮೇಡಮ್ ಅವರು ಹೇಳಿದರು, ನ್ಯಾಕ್ ಅಸೆಸ್ಮೆಂಟ್ ಮೇಡಮ್ ಅವರು ಮಾಡಿಸಿದ್ರಂತ. ಮಾಡಿಸಿದ್ದು ನಾನು ಅಷ್ಟೇ ಅಲ್ಲ, ಮಾಡಿಸಿದ್ದು ನೀವೆಲ್ಲರೂ ಕೂಡಿ. ಇಟ್ ಈಸ್ ಓನ್ಲಿ ದ ಟೀಮ್ ವಿಚ್ ಮ್ಯಾಟರ್ಸ್. ಎಲ್ಲರೂ ಕೂಡಿ ಸತತವಾಗಿ ನೋ ಎಕ್ಸಾಜರೇಷನ್ 1 ವರ್ಷಗಳ ಕಾಲ ಎಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿ ಅವರು ಮೊದಲಿಂದ ಫ್ರಮ್ ಸ್ಕ್ರ್ಯಾಚ್ ಎಲ್ಲ ತಯಾರು ಮಾಡಬೇಕಾಗಿತ್ತು. ಅದೇ ರೀತಿ 1-2-3 ಬಾರಿ ಮಾಕ್ ಟ್ರಯಲ್ಸ್ ಮಾಡಿದ್ವಿ, AAA ಆಡಿಟ್ ಮಾಡಿಸಿದ್ವಿ. ಅದು ಎಲ್ಲ ಆದ ನಂತರ ಇನ್ನು ಜನವರಿ 2016 ಮೊದಲನೇ ನ್ಯಾಕ್ ಅಸೆಸ್ಮೆಂಟ್ ಆಯಿತು. ಆ್ಯಂಡ್ ದ ಎಂಟೈರ್ ಸಕ್ಸಸ್ ಗೋಸ್ ಟು ಮೈ ಎಂಟೈರ್ ಟೀಮ್ ಹಿಯರ್. ಅಬ್ಸಲ್ಯೂಟ್ಲಿ ನೋ ಎಕ್ಸಾಜರೇಷನ್. ಟೀಮ್ ನಾ ಯಾವಾಗಲೂ ಹೇಳ್ತಿದ್ದೆ, ಈಗೂ ಮತ್ತೆ ಅದು ಹೇಳ್ತೀನಿ, ಟೀಮ್ ವರ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. TEAM means together each one achieves more. And when all together we work, we all can achieve much more than what we could have achieved when we work individually. If 2 + 2 is 4 in mathematics, ಟೀಮ್ ವರ್ಕ್ದಲ್ಲಿ 2 ಮತ್ತು 2 22 ಮಾಡ್ಲಿಕ್ಕೆ ಸಾಧ್ಯ. ಅದು ನೀವು ಮಾಡಿ ತೋರಿಸಿದ್ರಿ, ಅದಕ್ಕೆ ಅದು ನ್ಯಾಕ್ ಅಸೆಸ್ಮೆಂಟ್ ಆಯಿತು. ಆ್ಯಂಡ್ ವಿ ಗಾಟ್ ಅ ವೆರಿ ಹ್ಯಾಂಡ್ಸಮ್ ರೂಸಾ ಗ್ರ್ಯಾಂಟ್ ಆಲ್ಸೋ. ಈಗ ಮತ್ತೆ 2ನೇ ನ್ಯಾಕ್ ಅಸೆಸ್ಮೆಂಟಿಗೆ ಯೂನಿವರ್ಸಿಟಿ ತಯಾರಾಗಿದೆ. ಭಾಳ ಹೆಮ್ಮೆಯ ವಿಷಯ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಮೊದಲನೇ ನ್ಯಾಕ್ ಅಸೆಸ್ಮೆಂಟು ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಕೆ ಕೋರಿ, ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡಿ ಆಚರಿಸೋಣ. ಈಗಾಗಲೇ ಇವತ್ತು ನೀವು ಎಲ್ಲ ಸ್ಟಾಲ್ಸ್ ಎಲ್ಲ ಮಾಡಿದ್ದೀರಿ. 4 ದಿವಸ ಇದು ನಡೀತಾ ಇದೆ. ಭಾಳಿಷ್ಟ ಒಂದು ಆಸಕ್ತಿಯಿಂದ, ಹುಮ್ಮಸ್ದಿಂದ, ಉತ್ಸಾಹದಿಂದ ಎಲ್ಲ ಸ್ಟಾಲ್ಸ್ಗಳು ನೀವು ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲರೂ ಸೆಟಪ್ ಮಾಡಿದ್ದೀರಿ. ಅದರಲ್ಲಿಯೂ ಸಹ ನಿಮಗೆಲ್ಲರಿಗೆ ಒಳ್ಳೆಯದು ಒಂದು ಯಶಸ್ಸು ಸಿಗ್ತದೆ. ಈ ಸಂದರ್ಭದಲ್ಲಿ ಅದು ಉದ್ಘಾಟನೆ ಮಾಡಿದ್ದೀನಿ ಎಂದು ನಾನು ಘೋಷಿಸ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಇದು ಸಾಂಸ್ಕೃತಿಕ ಹಬ್ಬ ಅಂದರೆ ಹಿಂದಿಯಲ್ಲಿ ಒಂದು ಗಾದಿ ಮಾತಿದೆ, घर में बेटी होना कोई त्योहार से कम नहीं. घर में बेटी होना कोई त्योहार से कम नहीं. ಅಂದರೆ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟುವುದೇನೆ ಅದೇ ಒಂದು ದೊಡ್ಡ ಹಬ್ಬ, ಅದೇ ದೊಡ್ಡ ಹಬ್ಬ. ಅದಕ್ಕೆ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಈ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸೋದು ಇದು ಕೇವಲ 8ನೇ ಮಾರ್ಚಿಗಷ್ಟೇ ಸೀಮಿತ ಆಗಿರಬಾರ್ದು. ಇದು ಇಡೀ ವರ್ಷಕ್ಕುದ್ದು ದಿನ ಒಂದು ಹಬ್ಬನೇ ಇರಬೇಕು. ಇದು ಯಾವಾಗ ಸಾಧ್ಯ ಆಗ್ತದೆ? ವೆನ್ ವಿ ಆಲ್ ಹ್ಯಾವ್ ದಟ್ ಫೀಲಿಂಗ್ ದಟ್ ವಿ ಆರ್ ಅ ಪಾರ್ಟ್ ಆಫ್ ದ ಫೆಸ್ಟಿವಲ್ ಆ್ಯಂಡ್ ವಿ ಶುಡ್ ಸೆಲಿಬ್ರೇಟ್ ವುಮನ್ಹುಡ್. ವೆನ್ ವಿ ಸೆಲಿಬ್ರೇಟ್ ವುಮನ್ಹುಡ್, ಓನ್ಲಿ ದೆನ್ ದ ಸೆಲಿಬ್ರೇಷನ್ ಬಿಕಮ್ಸ್ ಮೀನಿಂಗ್ಫುಲ್. ಅಂತಾರಾಷ್ಟ್ರೀಯ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಇದು ಪ್ರತಿ ವರ್ಷ ಒಂದು ಥೀಮನ್ನು ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನವನ್ನು ಒಂದು ಥೀಮ್ ಅಂತ ಒಂದು ಘೋಷಣೆ ಮಾಡ್ತಾರೆ. ಈ ವರ್ಷದ್ದು ಒಂದು ಥೀಮ್ ಏನಂದರೆ ವುಮನ್ ಇನ್ ಲೀಡರ್ಶಿಪ್.
ಅಚೀವಿಂಗ್ ಆನ್ ಈಕ್ವಲ್ ಫ್ಯೂಚರ್ ಇನ್ ಅ ಕೋವಿಡ್-19 ವರ್ಲ್ಡ್. ಅಚೀವಿಂಗ್ ಆನ್ ಈಕ್ವಲ್ ಫ್ಯೂಚರ್ ಇನ್ ಅ ಕೋವಿಡ್-19 ವರ್ಲ್ಡ್. ಈ ವರ್ಷ ಒಂದು ವಿಚಿತ್ರವಾದಂಥ ಒಂದು ಸನ್ನಿವೇಶ ನಾವೆಲ್ಲರೂ ಸಿಕ್ಕೊಂಡು ಬಿದ್ದಿದ್ವಿ. ನಾನು ಅಮೇರಿಕಾ 6 ತಿಂಗಳ ಸಲುವಾಗಿ ಅಂತ ಹೋದವಳು 1 ವರ್ಷಲ್ಲೇ ಉಳಿಬೇಕಾಯಿತು. ಅಫ್ಕೋರ್ಸ್ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಇದ್ದೆ, ಸೊ ಇಟ್ ವಾಸ್ ಅ ಬಿಗ್ ಬ್ಲೆಸ್ಸಿಂಗ್ ಫಾರ್ ಮೀ. ಆದರೆ ಎಷ್ಟೋ ಜನ ಟೂರಿಸ್ಟ್ ಹೋಗಿದ್ರು, ಅಂಬಾಸಿಡರ್ಸ್ ಹೋಗಿದ್ರು, ಅಫಿಷಿಯಲಿ ಹೋದವರು ಎಲ್ಲರೂ ಅಲ್ಲಿ ಸಿಕ್ಕೊಂಡು ಬಿದ್ದರು. ಆ್ಯಂಡ್ ಈವನ್ ಇನ್ ಇಂಡಿಯಾ ಆ್ಯಸ್ ಇನ್ ಎನಿ ಅದರ್ ಕಂಟ್ರಿ ಸುಮಾರು 8 ತಿಂಗಳು ವಿ ವರ್ ಆಲ್ ಅಂಡರ್ ದ COVID-19 serious pandemic situation. And now I believe again from Maharashtra, COVID is again spreading towards the other states. ನಿನ್ನೆ ಬಾಗಲಕೋಟಲ್ಲಿ 2 ಕೇಸಸ್ ಅವರು ಕಂಡು ಹಿಡಿದಿದ್ದಾರೆ. ಈವನ್ ಬಿಜಾಪುರದಲ್ಲಿ ಕೆಲವೊಂದು ಕೇಸಸ್ ಕಂಡು ಹಿಡಿದಿದ್ದಾರೆ. ಬೆಂಗಳೂರಲ್ಲಿ, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಊರಲ್ಲಿ ಇಂಥ ಒಂದು ಕೇಸಸ್ ನಾವು ನೋಡ್ತಾ ಇದ್ದೀವಿ. ದ ವರ್ಸ್ಟ್ ಹಿಟ್ ಡ್ಯೂರಿಂಗ್ COVID-19 ಸಿಚುವೇಶನ್ ವಾಸ್ ದ ವುಮನ್. ಮಹಿಳೆಗೆ ಹೆಚ್ಚು ತೊಂದರೆ ಆಗಿತ್ತು. ಯಾಕಂದರೆ ಶಿ ಹ್ಯಾಡ್ ಟು ವರ್ಕ್ ಫ್ರಾಮ್ ಹೋಮ್ ಆ್ಯಂಡ್ ವರ್ಕ್ ಫಾರ್ ಹೋಮ್ ಆಲ್ಸೋ. ವರ್ಕ್ ಫ್ರಾಮ್ ಹೋಮ್ ಆ್ಯಂಡ್ ವರ್ಕ್ ಫಾರ್ ಹೋಮ್. ಮನೆ ಜವಾಬ್ದಾರಿ ಎಂದೂ ಮಹಿಳೆಗೆ ತಪ್ಪುವುದಿಲ್ಲ. ಜೊತೆಗೆ ವರ್ಕ್ ಫ್ರಾಮ್ ಹೋಮ್ ಅಂದರೆ 2 ಜವಾಬ್ದಾರಿ ಕೂಡಿಸಿ we all had to work and we have worked very successfully. Of course, during the COVID-19 situation, we got more help from the men folk also at home. ಯಾಕಂದರೆ ಅವರು ಸಹ ನಮ್ಮ ಜೊತೆಗಿದ್ರು, ಚಪ್ಪಾಳಿ ತಡ್ರಿ. We are very happy. All the men folk, we are very happy. We are proud of you that you all helped us during the COVID-19 situation. ಯಾಕಂದರೆ ಮನೆಯಲ್ಲಿ ಎಲ್ಲರೂ ಕೂಡಿ ಇರೋದು ಅದು ಅಷ್ಟು ಸರಳ ಕೆಲಸ ಅಲ್ಲ. ಇಡೀ ದಿನ ಆಫೀಸಿಗೆ ಹೋಗಿ ಬರೋದು ಅದು ಬೇರೆ ಒಂದು ಮಾತು. ಆದರೆ ಎಲ್ಲರೂ ಮನೆಯಲ್ಲಿ 24 ಗಂಟೆ ಇರುವುದು ಅಂಡರ್ ದ ಸ್ಟ್ರೆಸ್ಫುಲ್ ಸಿಚುವೇಶನ್. ದ ಮೆನ್ ಆಲ್ಸೋ ಹ್ಯಾಡ್ ಟು ಕಮ್ ಔಟ್. ಸೊ ಮೆನಿ ಹೆಲ್ಪ್ ಇನ್ ಕುಕಿಂಗ್. YouTube was the most used for cooking even by men. And so many painting of walls, gardening in the compound, cooking and making some handicrafts, helping in everything. So COVID situation nalli even men came up, and we are really, as I said, thankful to them. That's why this theme, achieving an equal future in a COVID-19 world in terms of women in leadership, that assumes a lot of importance, because we are facing that situation. ಓಕೆ, ಈ ಸಾಂಸ್ಕೃತಿಕ ಹಬ್ಬದಲ್ಲಿ ನಾವು ಎಲ್ಲರೂ ಪ್ರತಿ ವರ್ಷ ನನಗನ್ನಿಸ್ತದ 8-10 ವರ್ಷದಿಂದ ಈ ಸಾಂಸ್ಕೃತಿಕ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಅಲ್ಲೇ ಹಳೆ ಕ್ಯಾಂಪಸ್ನಲ್ಲಿ ಗಾಂಧಿ ಚೌಕ್ ಹತ್ರ, ಬಸವೇಶ್ವರ ಚೌಕ್ ಹತ್ರ ಹಳೆ ಕ್ಯಾಂಪಸ್ನಲ್ಲಿ ಪ್ರಾರಂಭ ಆಗಿತ್ತು. ತದನಂತರ ಇಲ್ಲೇ ಎಷ್ಟೋ ಇವು ವಸ್ತು ಪ್ರದರ್ಶನ ಆಗಲಿ, ಬೇರೆ ಬೇರೆ ಆಹಾರ ಮೇಳ ಆಗಲಿ ಅಥವಾ ಕೃಷಿ ಮೇಳ ಆಗಲಿ. ಇವತ್ತು ಸಹ ಕೋರಿಶೆಟ್ಟಿ ಮೇಡಮ್ ಅವರು ಹೇಳಿದರು 60 ಕೃಷಿ ಮಹಿಳೆಯರು ಅವರು ಭಾಗವಹಿಸ್ತಾ ಇದ್ದಾರೆ. ಇದು ನಿಜವಾಗಿಯೂ ಬಹಳ ಒಳ್ಳೆಯ ಒಂದು ಬೆಳವಣಿಗೆ. ಬಿಕಾಸ್ ಬಿಜಾಪುರ ಕಮ್ಸ್ ಅಂಡರ್ ಪ್ರಿಡಾಮಿನೆಂಟ್ಲಿ ಅಗ್ರಿಕಲ್ಚರಲ್ ಏರಿಯಾ. fruits, lovely fruits are there and vegetables are grown. Bijapur is known for its wheat also, ಗೋಧಿ. ಎಷ್ಟೋ ಜನ ನಮ್ಮ ಕಾನ್ಫರೆನ್ಸಿಸ್ ಬರೋರು ವಾಪಸ್ ಹೋಗುವಾಗ ಗೋಧಿ ತೊಗೊಂಡು ಹೋಗ್ತಾರೆ. ಬಿಜಾಪುರಲ್ಲಿ ಸಿಗುವಂಥ ಗೋಧಿ ಬೇರೆ ಕಡೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಮಗೆ ಹೊಸ ಅನುಭವ ಇದು. ಬಟ್ ಇಂಥ ಒಂದು ವಸ್ತು ಪ್ರದರ್ಶನ ಆಗಲಿ, ಇದು ಮೇಳಗಳಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಭಾಗವಹಿಸೋದು ಇದು ಬಹಳ ಮುಖ್ಯದು. ಯಾಕಂದರೆ ಇಟ್ ಹೆಲ್ಪ್ಸ್ ಯು ಟು ಟೇಕ್ ರಿಸ್ಕ್, ಇಟ್ ಹೆಲ್ಪ್ಸ್ ಯು ಟು ಬಿ ಕಾನ್ಫಿಡೆಂಟ್, ಇಟ್ ಹೆಲ್ಪ್ಸ್ ಯು ಟು ಹೊಸ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಹೊಸ ವಿಚಾರಗಳು ಬಂದು ಅದು ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮಗಿದು ಒಂದು ಒಳ್ಳೆಯ ಅವಕಾಶ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು, ಥಿಂಕಿಂಗ್ ಈಸ್ ಅವರ್ ಕ್ಯಾಪಿಟಲ್ ಅಂತೆ. ಥಿಂಕಿಂಗ್ ಈಸ್ ಅವರ್ ಕ್ಯಾಪಿಟಲ್ ಆ್ಯಂಡ್ ಎಂಟರ್ಪ್ರೈಸ್ ಈಸ್ ದ ವೇ.
thinking is our capital, enterprise is the way, and hard work is the solution, and hard work is the only solution. ಥಿಂಕಿಂಗ್ ಈಸ್ ಆರ್ ಕ್ಯಾಪಿಟಲ್ ಅಂದರೆ ನಮ್ಮ ವಿಚಾರ ಶಕ್ತಿಯೇ, ನಮ್ಮ ಆಲೋಚನಾ ಶಕ್ತಿಯೇ ಇದು ನಮ್ಮ ದೊಡ್ಡ ಬಂಡವಾಳ. ಇದು ಮತ್ತೆ ಯಾರಿಗೂ ಇರುವುದಿಲ್ಲ, ಕೇವಲ ಮಾನವ ಸಂಪನ್ಮೂಲಲ್ಲಿ ಮಾತ್ರ ಇದು ಒಂದು ನಾವು ಬಂಡವಾಳ ನೋಡಬಹುದು. ದೇರ್ ಆರ್ ಸೋ ಮೆನಿ ಅದರ್ ಕ್ರೀಚರ್ಸ್, ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್, ಆದರೆ ಅವರಿಗೆ ಈ ಬಂಡವಾಳ ಅವರಲ್ಲಿ ಇರುವುದಿಲ್ಲ. ಥಿಂಕಿಂಗ್ ಕ್ಯಾಪಿಟಲ್. ಸೊ ಥಿಂಕಿಂಗ್ ಈಸ್ ಅವರ್ ಕ್ಯಾಪಿಟಲ್, ವಿ ಹ್ಯಾವ್ ಟು ಎನ್ಕ್ಯಾಶ್ ಇಟ್. ಆ್ಯಂಡ್ ಎಂಟರ್ಪ್ರೈಸ್ ಇಸ್ ದ ವೇ. ಎಂಟರ್ಪ್ರೈಸ್ ಅಂದರೆ ಉದ್ಯಮಶೀಲತೆ, ಅದೇ ಪ್ರಗತಿಯ ಒಂದು ದಾರಿ. ಆ್ಯಂಡ್ ಈ ನೀವು ಏನು ಇದು ವಸ್ತು ಪ್ರದರ್ಶನ ನೀವು ಮಾಡ್ತಾ ಇದ್ದೀರಿ ಅಥವಾ ಮೇಳಗಳೆಲ್ಲ ಮಾಡ್ತಾ ಇದ್ದೀರಿ, ಇವೆಲ್ಲ ನಥಿಂಗ್ ಬಟ್ ಎಂಟರ್ಪ್ರೈಸ್. ಇಟ್ ಈಸ್ ನಥಿಂಗ್ ಬಟ್ ಎಂಟರ್ಪ್ರೈಸ್. ವಿ ಹ್ಯಾವ್ ಸೀನ್ ಮಹಿಳೆಯರು, ನಮ್ಮ ವಿದ್ಯಾರ್ಥಿಗಳು, ಊರಲ್ಲಿ ಇರುವಂಥ ಬೇರೆ ಬೇರೆ NGOs ಅವರೆಲ್ಲರೂ ಜ್ಯುವೆಲ್ರಿ ಮೇಕಿಂಗ್ ಆಗಲಿ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮೇಕಿಂಗ್ ಆಗಲಿ, ಫ್ಲವರ್ ಬುಕೇಸ್ ಮಾಡೋದಾಗಲಿ, ಆರ್ಟಿಫಿಷಿಯಲ್ ಫ್ಲವರ್ಸ್ ಬುಕೇಸ್ ಮಾಡೋದಾಗಲಿ, ಬ್ಯಾಗ್ಸ್ ಮಾಡೋದು, ಈವನ್ ಟಿಕ್ಲಿ ಮ್ಯಾನುಫ್ಯಾಕ್ಚರ್. ನಾವೇನು ಟಿಕ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅದರದ್ದು ಮ್ಯಾನುಫ್ಯಾಕ್ಚರ್, ಇಟ್ಸ್ ಅ ಬಿಗ್ ಬಿಸ್ನೆಸ್ ವಿಚ್ ಕ್ಯಾನ್ ಈಸಿಲಿ ಕಮ್ ಅಹೆಡ್ ಇನ್ ಸಚ್ ಎಕ್ಸಿಬಿಷನ್ಸ್. ಟಾಯ್ಸ್ ಮೇಕಿಂಗ್ ಆ್ಯಂಡ್ ಅಫ್ಕೋರ್ಸ್ ಫುಡ್, ಆಹಾರ ಮಳಿಗೆಗಳು ಹೌದಲ್ಲ. ಆ್ಯಂಡ್ ದೇ ಆರ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ದೇ ಮೇಕ್ ದ ಮೋಸ್ಟ್ ಮನಿ ಬಿಕಾಸ್ ಎವ್ರಿ ಒನ್ ವಿಸಿಟ್ಸ್ ದ ಫುಡ್ ಕೋರ್ಟ್ ಆರ್ ದ ಫುಡ್ ಸ್ಟಾಲ್. ಆ್ಯಂಡ್ ಹೆನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಹ್ಯಾವ್ ಟು ಥಿಂಕ್ ಇನೋವೇಟಿವ್ಲಿ. ಯಾವಾಗ ಇನೋವೇಟಿವ್ಲಿ ನೀವು ವಿಚಾರ ಮಾಡ್ತೀರಿ ಆವಾಗ ಡೆಫಿನೆಟ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಒಂದು ಜಾಪನೀಸ್ ಒಂದು ಪ್ರವರ್ಬ್ ಇದೆ, ಗಾದೆ ಮಾತಿದೆ, ಇಫ್ ಒನ್ ಕ್ಯಾನ್ ಡೂ ಇಟ್ ಯು ಟು ಕ್ಯಾನ್ ಡೂ ಇಟ್ ಅಂತ. ಒಬ್ರಿಗದು ಸಾಧ್ಯ ಇದ್ದರೆ ನಿಮಗೂ ಅದು ಸಾಧ್ಯ. ಇಫ್ ಒನ್ ಕ್ಯಾನ್ ಡೂ ಇಟ್ ಯು ಟು ಕ್ಯಾನ್ ಡೂ ಇಟ್. ಇಫ್ ನನ್ ಕ್ಯಾನ್ ಡೂ ಇಟ್ ಯು ಮಸ್ಟ್ ಡೂ ಇಟ್. ಜಾಪನೀಸ್ ಏನು ಹೇಳ್ತಾರಂದ್ರೆ, ಇಫ್ ನನ್ ಕ್ಯಾನ್ ಡೂ ಇಟ್ ಯು ಮಸ್ಟ್ ಡೂ ಇಟ್. ಇಫ್ ಒನ್ ಕ್ಯಾನ್ ಡೂ ಇಟ್ ಯು ಟು ಕ್ಯಾನ್ ಡೂ ಇಟ್. ಬಟ್ ಇಫ್ ನನ್ ಕ್ಯಾನ್ ಡೂ ಇಟ್ ಯು ಮಸ್ಟ್ ಡೂ ಇಟ್. ಅಂದರೆ ನಿಮ್ಮ ವಿಚಾರ ಶಕ್ತಿಯಿಂದ, ನಿಮ್ಮ ಕಲ್ಪನಾ ಶಕ್ತಿಯಿಂದ, ನಿಮ್ಮ ಇಮ್ಯಾಜಿನೇಷನ್ನಿಂದ ಇದು ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ. ಬಟ್ ವಾಟ್ ಈಸ್ ಅವರ್ ಅಪ್ರೋಚ್? ನಾವು ಯಾವ ರೀತಿ ವಿಚಾರ ಮಾಡ್ತೀವಿ? ಇಫ್ ಒನ್ ಕ್ಯಾನ್ ಡೂ ಇಟ್, ಲೆಟ್ ಹಿಮ್ ಡೂ ಇಟ್. ಇಫ್ ನನ್ ಕ್ಯಾನ್ ಡೂ ಇಟ್, ಹೌ ಕ್ಯಾನ್ ಐ ಡೂ ಇಟ್? That is our approach, and it is not the correct approach. We can only succeed when we say, yes, I will do it. It may be impossible, but I will do it. ಹಾಗೆ ಹೇಳಿದಾಗ ಮಾತ್ರ ಈ ಜಾಪನೀಸ್ ಪ್ರವರ್ಬ್ ಏನು ಜಪಾನ್ದಲ್ಲಿ ಇದು ಫೇಮಸ್ ಇದೆ, ಅದು ನಮ್ಮ ದೇಶದಲ್ಲೂ ಸಹ ವಿ ಕ್ಯಾನ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ಪ್ರವರ್ಬ್. ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಟ್ಯಾಕ್ಸಿ ಡ್ರೈವರ್ ಒಬ್ಬ ಮಹಿಳೆ ಟ್ಯಾಕ್ಸಿ ಡ್ರೈವರ್ ಇರ್ತಾಳೆ ಮಲೇಷ್ಯಾದಲ್ಲಿ. ಟೂರಿಸ್ಟ್ ಒಬ್ಬರು ಬೇರೆ ದೇಶದಿಂದ ಅಲ್ಲಿ ಬಂದು ಏರ್ಪೋರ್ಟ್ನಲ್ಲಿ ಇಳಿದು ಹೊರಗೆ ಬಂದಾಗ ಆ ಟ್ಯಾಕ್ಸಿ ಡ್ರೈವರ್ ಈಸ್ ವೇಟಿಂಗ್ ವಿತ್ ದ ಪ್ಲೆಕಾರ್ಡ್. ಏರ್ಪೋರ್ಟ್ಸ್ನಲ್ಲಿ ಅಪರಿಚಿತ ಯಾರು ವ್ಯಕ್ತಿ ಬಂದರೆ ಅವ್ರ ಹೆಸರನ್ನು ಆ ಪ್ಲೆಕಾರ್ಡ್ ಮೇಲೆ ಬರೆದು ಆ ಹೆಸರನ್ನು ಅದು ಹಿಡ್ಕೊಂಡು ನಿಂತಿರ್ತಾರೆ. ಅದೇ ರೀತಿ ಈ ಮಹಿಳೆ ಟ್ಯಾಕ್ಸಿ ಡ್ರೈವರ್ ಇಸ್ ಅ ವುಮನ್. ನಾರ್ಮಲಿ ಟ್ಯಾಕ್ಸಿ ಡ್ರೈವರ್ಸ್ ವಿ ಡೋಂಟ್ ಸಿ ವಿಮೆನ್. ಆದರೆ ಮಲೇಷ್ಯಲ್ಲಿ ಈ ಟ್ಯಾಕ್ಸಿ ಡ್ರೈವರ್ ಒಬ್ಬ ಮಹಿಳೆ, ಅವಳು ಒಂದು ಪ್ಲೆಕಾರ್ಡ್ ತಗೊಂಡು ನಿಂತಿರ್ತಾಳೆ. ಟೂರಿಸ್ಟ್ ಕಮ್ಸ್ ಔಟ್ ಆ್ಯಂಡ್ ಹಿ ಸೀಸ್ ಅವ್ರ ಹೆಸರನ್ನು ನೋಡಿ ಮುಂದೆ ಹೋಗ್ತಾನೆ. ಮುಂದೆ ಹೋದ ನಂತರ ಮಹಿಳೆ ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಮಹಿಳೆ ಟ್ಯಾಕ್ಸಿ ಡ್ರೈವರ್ ಅಲ್ಲ, ಆದರೂ ಶಿ ಬೌಸ್ ಡೌನ್ ಆ್ಯಂಡ್ ಶಿ ಸೇಸ್, ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಟು ಮಲೇಷ್ಯಾ. ಮೈ ನೇಮ್ ಇಸ್ ವಾಲಿ ಆ್ಯಂಡ್ ಐ ಆಮ್ ಯುವರ್ ಟ್ಯಾಕ್ಸಿ ಡ್ರೈವರ್. ಪ್ಲೀಸ್ ಬಿ ಕಂಫರ್ಟೇಬಲ್ ಇನ್ ದ ಟ್ಯಾಕ್ಸಿ ಟಿಲ್ ಐ ಕೀಪ್ ಯುವರ್ ಲಗೇಜ್ ಅಂತ ಎಲ್ಲ ಲಗೇಜನ್ನು ಅವಳು ಡಿಕ್ಕಿಯಲ್ಲಿ ಬೂಟ್ನಲ್ಲಿ ಇಟ್ಟು ಬಿಡ್ತಾಳೆ. ದ ಟೂರಿಸ್ಟ್ ಈಸ್ ವೆರಿ ಸರ್ಪ್ರೈಸ್ಡ್ ಆ್ಯಂಡ್ ವೆರಿ ಇಂಪ್ರೆಸ್ಡ್. ಯಾಕಂದರೆ ದ ಟ್ಯಾಕ್ಸಿ ಈಸ್ ವೆರಿ ವೆರಿ ಕ್ಲೀನ್, ಸ್ಪಿಕ್ ಆ್ಯಂಡ್ ಸ್ಪ್ಯಾನ್, ಇಟ್ಸ್ ವೆರಿ ಕ್ಲೀನ್.
ಅವ್ರಿಗೆ ಭಾಳ ಖುಷಿ ಆಗ್ತದೆ, ಭಾಳ ಇಂಪ್ರೆಸ್ ಆಗಿ ಅವರು ಆ ಟ್ಯಾಕ್ಸಿ ನೋಡ್ತಾರೆ. ಹೊರಗಡೆ ಎಷ್ಟು ಅದು ಕ್ಲೀನ್ ಇರ್ತದಲ್ಲ ಅಷ್ಟೇ ಕ್ಲೀನ್ ಈವನ್ ಒಳಗಡೆ ಇರ್ತದೆ, ಅಷ್ಟೇ ಸ್ವಚ್ಛ ಇರ್ತದೆ. ಈಸ್ ವೆರಿ ಇಂಪ್ರೆಸ್ಡ್. ಹೋಗಿ ಕುತ್ಕೊಳ್ತಾನೆ. ಕುತ್ಕೊಂಡಿದ ನಂತರ ಅವಳು ಬಂದು ಎಂಟರ್ ಆಗಿ, ಟ್ಯಾಕ್ಸಿ ಎಂಟರ್ ಆಗಿ, ಡ್ರೈವಿಂಗ್ ಸೀಟ್ನಲ್ಲಿ ಎಂಟರ್ ಆಗಿ ಅವರಿಗೆ ತನ್ನ ವಿಸಿಟಿಂಗ್ ಕಾರ್ಡ್ ಕೊಡ್ತಾಳೆ. ವಿಸಿಟಿಂಗ್ ಕಾರ್ಡ್ ನಾರ್ಮಲಿ ಟ್ಯಾಕ್ಸಿ ಡ್ರೈವರ್ಸ್ ಇಟ್ಕೊಳ್ಳೋದಿಲ್ಲ, ಬಟ್ ಈ ಮಹಿಳೆ ಟ್ಯಾಕ್ಸಿ ಡ್ರೈವರ್ ಇವಳ ಹತ್ರ ವಿಸಿಟಿಂಗ್ ಕಾರ್ಡ್ ನೋಡಿ ಅದು ಅವನಿಗೆ ಬಹಳ ಇಂಪ್ರೆಸ್ ಆಗ್ತದೆ. ದಿಸ್ ಈಸ್ ಮೈ ಕಾಂಟ್ಯಾಕ್ಟ್ ಡೀಟೇಲ್ ಸರ್, ಪ್ಲೀಸ್ ಲೆಟ್ ಇಟ್ ಬಿ ವಿತ್ ಯು ಅಂತ ಹೇಳ್ತಾಳೆ. ಆಮೇಲೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಅವಳು ಕೇಳ್ತಾಳೆ, ಸರ್ ದೆರ್ ಆರ್ 3 ways ಆಫ್ ಗೋಯಿಂಗ್ ಟು ಯುವರ್ ಹೋಟೆಲ್. ನಿಮ್ಮ ಹೋಟೆಲಿಗೆ ಹೋಗಬೇಕಾದ್ರೆ 3 ದಾರಿಗಳಿವೆ. ಸ್ಟ್ರೇಟ್ ಹೋದರೆ ಅದು ಶಾರ್ಟೆಸ್ಟ್ ರೂಟ್, ಆದರೆ ಆ ರೂಟ್ ಅಷ್ಟು ಚೆನ್ನಾಗಿಲ್ಲ, ನಿಮ್ಮ ಸ್ವಲ್ಪ ದಡ್ಕಿ ಆಗಬಹುದು, ಇಟ್ಸ್ ನಾಟ್ ಅ ಗುಡ್ ರೋಡ್ ಅಂತ ಹೇಳ್ತಾಳೆ. ನೀವು ಲೆಫ್ಟ್ದಿಂದ ಹೋದರೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ತದೆ, ಆದರೆ ಯು ವಿಲ್ ಬಿ ಏಬಲ್ ಟು ಸಿ ದ ಬ್ಯೂಟಿಫುಲ್ ಸೀನರಿ ಆಫ್ ಮಲೇಷಿಯಾ ಅಂತ ಹೇಳ್ತಾಳೆ. ಈ ಕಡೆಯಿಂದ ರೈಟ್ದಿಂದ ಹೋದರೆ ಸ್ವಲ್ಪ ಕಡಿಮೆ ಟೈಮ್, ಅಂದರೆ ಈ ಕಡೆಯಿಂದ ಹೋದರೆ ಎಷ್ಟು ಬೇಕಾಗ್ತದಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹೊತ್ತು ಇಲ್ಲಿಂದ ಹೋದರೆ, ಬಟ್ ಯು ವಿಲ್ ನಾಟ್ ಗೆಟ್ ದ ಬ್ಯೂಟಿಫುಲ್ ವ್ಯೂ ವಿಚ್ ಯು ವಿಲ್ ಗೆಟ್ ಇಲ್ಲಿಂದ ಹೋದರೆ. ಹಾಗಾದರೆ ಸಮಯ ಎಷ್ಟು ಬೇಕಾಗಬಹುದು ಅಂತ ಅವನು ಕೇಳ್ತಾನೆ. 15 minutes more ಅಂತ ಹೇಳ್ತಾಳೆ. 15 minutes more is okay. I will like to go through the left route ಅಂತ ಹೇಳ್ತಾನೆ ನಾವು. ಯಾಕಂದರೆ ಐ ಹ್ಯಾವ್ ಕಮ್ ಫಾರ್ ದ ಫಸ್ಟ್ ಟೈಮ್, 2-3 ದಿವಸದಲ್ಲಿ ವಾಪಸ್ ಹೋಗಬೇಕು, ಮತ್ತೆ ನನ್ನ ಟೂರಿಸ್ಟ್ ಸ್ಪಾಟ್ಸ್ ವಿಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಇಲ್ಲಿಂದ ಹೋಗ್ತೀನಿ ಅಂತ ಐ ವುಡ್ ಪ್ರಿಫರ್. ಸರ್ ನಿಮ್ಗೆ ಒಂದು 20% ಎಕ್ಸ್ಟ್ರಾ ಬಿಲ್ ಆಗ್ತದೆ ಅಂತ ಹೇಳ್ತಾಳೆ. ಇಟ್ಸ್ ಓಕೆ ಫೈನ್ ಅಂತ ಹೇಳ್ತಾಳೆ. ಆಮೇಲೆ ಇನ್ನೂ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಮತ್ತೆ ಅವಳು ಕೇಳ್ತಾಳೆ, ಸರ್ ಐ ಹ್ಯಾವ್ ಗಾಟ್ 20 ನ್ಯೂಸ್ ಪೇಪರ್ಸ್. ಯಾವ ನ್ಯೂಸ್ ಪೇಪರ್ ನೀವು ಓದಲಿಕ್ಕೆ ಇಷ್ಟಪಡ್ತೀರಿ ಅಂತ. ಟ್ಯಾಕ್ಸಿ ಡ್ರೈವರ್, ನ್ಯೂಸ್ ಪೇಪರ್ಸ್ 20 ನ್ಯೂಸ್ ಪೇಪರ್ಸ್ ಇವೆ ಅಂತ. ಯಾವ ಭಾಷೆಯಲ್ಲಿ ನಿಂಗೆ ಬೇಕು, ಮಲೇಷಿಯನ್ ಭಾಷೆ ಆರ್ ಇಂಗ್ಲೀಷ್, ಹಿಂದಿ, ಇವನ್ ನಿಮ್ಮ ಮಾತೃಭಾಷೆ, ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಸ್ ನನ್ನ ಹತ್ರ ನ್ಯೂಸ್ ಪೇಪರ್ಸ್ ಇವೆ. ಸಾರಿ ವಾಲಿ, ಐ ಡೋಂಟ್ ವಾಂಟ್ ಎನಿ ನ್ಯೂಸ್ ಪೇಪರ್ ಬಿಕಾಸ್ ಐ ವಾಂಟ್ ಟು ಸಿ ದ ಬ್ಯೂಟಿಫುಲ್ ಸೀನರಿ, ನನ್ನ ನ್ಯೂಸ್ ಪೇಪರ್ ಬೇಡ ಅಂತ ಅವನು ಹೇಳ್ತಾನೆ. ಸ್ಟಾರ್ಟ್ ಮಾಡ್ತಾಳೆ, ಸರ್ ಕ್ಯಾನ್ ಐ ಗಿವ್ ಯು ಟೀ ಆರ್ ಕಾಫಿ ಆರ್ ವುಡ್ ಯು ಲೈಕ್ ಟು ಹ್ಯಾವ್ ಅ ಕೋಲ್ಡ್ ಡ್ರಿಂಕ್? ದಟ್ ಈಸ್ ಟೂ ಮಚ್ ಫಾರ್ ದಟ್ ಟೂರಿಸ್ಟ್. ಟೀ, ಕಾಫಿ, ಕೋಲ್ಡ್ ಡ್ರಿಂಕ್ ಯಾವುದೇ ಟ್ಯಾಕ್ಸಿ ಡ್ರೈವರ್ ಆಫರ್ ಮಾಡೋದಿಲ್ಲ. ಆಗ ತಮಾಷೆ ಮಾಡಲಿಕ್ಕೆ ಟೀ, ಕಾಫಿ, ಒಂದು ಕೋಲ್ಡ್ ಡ್ರಿಂಕ್ ಅಂತ ಹೇಳ್ತಾಳೆ. ತಮಾಷೆ ಮಾಡೋಣ ಅಂತ ಹೇಳಿ ಅವನು ಹೇಳ್ತಾನೆ, ಸಾರಿ ವಾಲಿ, ಐ ಡ್ರಿಂಕ್ ಓನ್ಲಿ ಡಯಟ್ ಕೋಕ್ and I'm sure you must not be having it. No sir, no problem, I'll give you a diet coke ಅಂತ ಇಮಿಡಿಯೇಟ್ಲಿ ಅವಳು ಒಂದು ಚಿಕ್ಕದು ಒಂದು ರೆಫ್ರಿಜಿರೇಟರ್ ಆ ಟ್ಯಾಕ್ಸಿಯಲ್ಲಿ ಇಟ್ಟಿರ್ತಾಳೆ, ಅಲ್ಲಿಂದ ಒಂದು ಡಯಟ್ ಕೋಕ್ ತಗೊಂಡು ಅವನಿಗೆ ಕೊಡ್ತಾಳೆ. ಕೊಟ್ಟ ನಂತರ ಅವನು ಈಸ್ ಬೋಲ್ಡ್ ಔಟ್ ಅಂತಾರಲ್ಲ, ಕ್ಲೀನ್ ಬೋಲ್ಡ್ ಅಂತಾರಲ್ಲ, ಅದೇ ರೀತಿ ಈಸ್ ಅಬ್ಸಲ್ಯೂಟ್ಲಿ ಕ್ಲೀನ್ ಬೋಲ್ಡ್ ಬಿಕಾಸ್ ಆಫ್ ದ ಇಂಪ್ರೆಸಿವ್ ವೇ ಇನ್ ವಿಚ್ ದ ಟ್ಯಾಕ್ಸಿ ಡ್ರೈವರ್ ಈಸ್ ಹ್ಯಾಂಡ್ಲಿಂಗ್ ಹಿಮ್. ಆ್ಯಂಡ್ ದೆನ್ ಅವಳು ಹೇಳ್ತಾಳೆ, ದ ಟೂರಿಸ್ಟ್ ಅವಳಿಗೆ ಹೇಳ್ತಾರೆ, ಈ ಸರ್ವಿಸ್ ನೀವು ಎಲ್ಲವರಿಗೆ ಕೊಡ್ತೀರಾ ಅಥವಾ ನನಗೆ ಕೊಡ್ತಾ ಇದ್ದೀರಿ ಅಂತ. ಇಲ್ಲ ಸರ್, ಎಲ್ಲವರಿಗೆ ಇದೇ ಸರ್ವಿಸ್ ಕೊಡ್ತಾ ಇದ್ದೀನಿ. ಹಾಗಾದರೆ ನಿಮ್ಮ ಚಾರ್ಜಸ್ಸು ಹೆಚ್ಚಿರಬಹುದಲ್ಲ ಅಂತ. ಹೌದು, 25% ಉಳ್ಕಿದ ಟ್ಯಾಕ್ಸಿ ಡ್ರೈವರ್ಸ್ಗಿಂತ ನನ್ನ ಚಾರ್ಜಸ್ 25% ಹೆಚ್ಚಿವೆ ಅಂತ ಹೇಳ್ತಾಳೆ. ಹಾಗಾದರೆ ನಿಮಗೆ ಪ್ಯಾಸೆಂಜರ್ಸ್ ಹೆಚ್ಚು ಸಿಗ್ಲಿಕ್ಕಿಲ್ಲ ಅಂತ ಅವಳು ಹೇಳ್ತಾಳೆ. ಅವನು ಟೂರಿಸ್ಟ್ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಸರ್ ಐ ಆಮ್ ಬುಕ್ಡ್ ಫಾರ್ ದ ನೆಕ್ಸ್ಟ್ 327 days ಅಂತ. ಮುಂದಿನ 327 ದಿನಗಳಿಗೆ ನನ್ನ ಟ್ಯಾಕ್ಸಿ ಫುಲ್ಲಿ ಬುಕ್ಡ್ ಇದೆ. ನಾನು ಯಾವುದೇ ಗಿಡದ ಹತ್ರ ಅಥವಾ ಥಿಯೇಟರ್ ಹತ್ರ ಅಥವಾ ಹೋಟೆಲ್ ಹತ್ರ ನಾನು ನಿಲ್ಲೋದಿಲ್ಲ. ನನ್ನ ಫೋನ್ ನಂಬರ್ ಎಲ್ಲವ್ರ ಹತ್ರ ಇದೆ. ಯಾರಿಗೆ ನನ್ನ ಸರ್ವಿಸ್ ಬೇಕು ಅವ್ರು ನನಗೆ ಫೋನ್ ಮಾಡಿ ಇಲ್ಲಿ ಬಂದುಬಿಡ್ತಾರೆ. ನಾನು ಅವರಿಗೆ ಪಿಕಪ್ ನಾನು ಎಲ್ಲಿ ಇರ್ತೀನಿ ಅಲ್ಲಿ ಬಂದು ನಾನು ಅವರಿಗೆ ಪಿಕಪ್ ಮಾಡಿ ಅವರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಹಾಗಾದರೆ
ವಾಟ್ ಈಸ್ ದ ಹೌ ಡಿಡ್ ಯು ಥಿಂಕ್ ಆಫ್ ದಿಸ್? ಈ ಹೊಸ ಒಂದು ಸರ್ವಿಸ್ ಮಾಟೋ ಸರ್ವಿಸ್ದಿಂದ ಯಾವ ರೀತಿ ನಿಮಗೆ ವಿಚಾರ ಬಂತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, 2 ವರ್ಷ ತನಕ ನಾನು ಉಳ್ಕಿದ ಟ್ಯಾಕ್ಸಿ ಡ್ರೈವರ್ಸ್ ಗತೆನೇ ಇದ್ದೆ. ಆದರೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬಳು ನಾವಿಬ್ಬರು ಈ ಟೈಪ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಇಬ್ಬರು ಇಡೀ ವರ್ಷ ಕೂತು ನಾವು ಫುಲ್ಲಿ ಬುಕ್ಡ್ ಇರ್ತೀವಿ. our charges are more, but we have passengers throughout. We are not ducks which quack ಅಂತಾಳೆ. ಡಕ್ಸ್ ಕ್ವಾಕಿಂಗ್ ಅಂದರೆ ಕಂಪ್ಲೇನಿಂಗ್, ಥ್ರೂಔಟ್ ಕಂಪ್ಲೇನ್ ಮಾಡೋರಿಗೆ ಡಕ್ಸ್ ಆರ್ ಕ್ವಾಕಿಂಗ್ ಅಂತಂತಾರೆ. ವಿ ಆರ್ ನಾಟ್ ದ ಡಕ್ಸ್ ಹೂ ಕ್ವಾಕ್, ವಿ ಆರ್ ದ ಈಗಲ್ಸ್ ಹೂ ಫ್ಲೈ ಹೈ ಇನ್ ದ ಸ್ಕೈ. ವಿ ಆರ್ ದ ಈಗಲ್ಸ್ ಹೂ ಫ್ಲೈ ಹೈ ಇನ್ ದ ಸ್ಕೈ. ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, you all have proved that you are eagles and you are not the quacking ducks. You are eagles. ಯಾಕಂದ್ರೆ ನೀವೆಲ್ಲರೂ ಇಷ್ಟು ಕಷ್ಟಪಟ್ಟು see the sunlight outside. ಅದರಲ್ಲಿಯೂ ಸಹ ನಿಮ್ಮ ಹುಮ್ಮಸ್ಸು, ನಿಮ್ಮ ಉತ್ಸಾಹ, ನಿಮ್ಮ ಎಂಥೂಸಿಯಾಸಮ್ ಯಾವುದಕ್ಕೆ ಕೊರತೆ ಇಲ್ಲ. ಇದು ನಿಜವಾಗಿಯೂ ನಾವು ಎಲ್ಲರೂ ಅಪ್ರಿಷಿಯೇಟ್ ಮಾಡುವಂಥ ಒಂದು ವಿಷಯ. ಸೊ ಯು ಆರ್ ಆಲ್ ದ ಬರ್ಡ್ಸ್, ದ ಈಗಲ್ಸ್ ವಿಚ್ ಫ್ಲೈ ಹೈ ಇನ್ ದ ಸ್ಕೈ. And that is what we as teachers, we expect from you. Because we want students to excel in everything, not only in academics, but also in extracurricular activities like sports or personality development or service to society. Our NSS volunteers have done wonderful jobs. ಕಳೆದ ವರ್ಷಗಳಲ್ಲಿ ನಾವು ನೋಡಿದ್ದೀವಿ, ಪ್ರತಿಯೊಂದು ಬಾರಿ ಪ್ರೈಸಸ್ ತಗೊಳ್ಳೋದಷ್ಟೇ ಅಲ್ಲ, ಪ್ರತಿಯೊಂದು ಸೇವೆ, ಅದು ಹಿರಿಯರ ಸೇವೆ ಇರಬಹುದು, ಆರ್ಫನೇಜ್ಗಳಲ್ಲಿ ವಿಸಿಟ್ ಇರಬಹುದು, ಅಥವಾ ಬಡವರಿಗೆ ಏನಾದರೂ ಹೆಲ್ಪ್ ಇರಬಹುದು, ಅಥವಾ ವಿಲೇಜ್ ಅಡಾಪ್ಷನ್, ಅದರಲ್ಲಿಯೂ ಸಹ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬಹಳ ಆಸಕ್ತಿಯಿಂದ ಅವರು ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಅದೇ ಆಸಕ್ತಿ ನಿಮ್ಮಲ್ಲಿ ಯಾವಾಗಲೂ ಇರಲಿ. ಅದೇ ಆಸಕ್ತಿ ನಿಮ್ಮ ಈ ಈ ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ಇರುವವರೆಗೆ ಇರುವುದು ಬೇಡ, ಅದು ಕೊನೆಯವರೆಗೆ ನಿಮ್ಮ ಆಯುಷ್ಯದಲ್ಲಿ ಯಾವಾಗಲೂ ಇರಲಿ ಎಂದು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ವಿ ಆರ್ ಫಾರ್ಚುನೇಟ್ ಟು ಬಿ ಬಾರ್ನ್ ಆ್ಯಸ್ ವಿಮೆನ್. ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಒಂದು ವಿಶೇಷ ಶಕ್ತಿ ಯಾವುದಂದರೆ ಒಂದು ಕರ್ತೃತ್ವ ಶಕ್ತಿ. ಅದೇ ಕರ್ತೃತ್ವ ಶಕ್ತಿಯಿಂದ ಇಷ್ಟೆಲ್ಲ ನೀವು ಕೆಲಸವನ್ನು ಮಾಡಿದ್ದೀರಿ. ಆ ಕರ್ತೃತ್ವ ಶಕ್ತಿ ಮತ್ತು ನೇತೃತ್ವ ಶಕ್ತಿ ಇದೆ, ನಮ್ಮೆಲ್ಲರಲ್ಲಿ ನೇತೃತ್ವ ಶಕ್ತಿ ಇದೆ. ಜೊತೆಗೆ ಮುಖ್ಯವಾಗಿ ಒಂದು ಮಾತೃತ್ವ ಶಕ್ತಿ ಇದೆ. ಕರ್ತೃತ್ವ ಶಕ್ತಿ, ನೇತೃತ್ವ ಶಕ್ತಿ ಆ್ಯಂಡ್ ಮಾತೃತ್ವ ಶಕ್ತಿ, ಇದು ಎಲ್ಲ ಶಕ್ತಿಗಳು, ಈ ಎಲ್ಲ ಶಕ್ತಿಗಳ ಒಂದು ಸಂಗಮ್ ಅಂದರೆ ಒಂದು ಮಹಿಳೆ ಅಂದರೆ ಪ್ರಕೃತಿ, ಆದರೆ ತಾಯಿ ಅಂದರೆ ಸಂಸ್ಕೃತಿ. ಈ ಸಂಸ್ಕೃತಿ ಹಬ್ಬದ ಒಂದು ಬುನಿಯಾದಿ ಎಂದು ನಾವು ಹೇಳಬಹುದು. ಇಟ್ಸ್ ದ ಫೌಂಡೇಶನ್. ಅಂದರೆ ದಟ್ ವಿ ಆರ್ ಆಲ್ ವಿಮೆನ್ ಆ್ಯಂಡ್ ವಿ ಆರ್ ಫಾರ್ಚುನೇಟ್ ಟು ಬಿ ವಿಮೆನ್. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಡಾಟರ್ಸ್ ಡೇ ಅಂತ ಮಾಡ್ತಾರೆ. ಅವರು ಡಾಟರ್ಸ್ ಡೇ ಅಂತ ಸೆಲಿಬ್ರೇಟ್ ಮಾಡ್ತಾರೆ. I was a part of in 1 year I had visited that Daughters Day. I like that term Daughters Day. ಇಲ್ಲಿಯೂ ಮಾಡ್ತಾ ಇದ್ದೀವಿ. ವೆರಿ ನೈಸ್. ಸೊ we are fortunate to have been born as women, and luckily ಈಗ of course literacy levels they are increasing and they will definitely increase. And one thing I must say that we are now getting more and more support from the men folk also. Without the support from the men folk, we would have never been able to come ahead. And I am talking out of experience. ನಮ್ಮ ಮನೆಯಲ್ಲಿ ನಮ್ಮ ಮಾವರಾಗಲಿ ನಮ್ಮ ಮನೆಯವರಾಗಲಿ ಎವ್ರಿ ಒನ್ ದೇ ಸಪೋರ್ಟೆಡ್ ಮೀ. ಐ ಹ್ಯಾಡ್ ಟು ಸ್ವಿಚ್ ಓವರ್ ಫ್ರಮ್ ದ ಬ್ಯಾಂಕ್ ಟು ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ದೇ ವೇರ್ ಮೆನಿ ಚಾಲೆಂಜಸ್. ಬಟ್ ಅವ್ರದ್ದು ಟೋಟಲ್ ಸಪೋರ್ಟ್ ಇರೋದ್ರಿಂದ ಐ ವಾಸ್ ಏಬಲ್ ಟು ಕಮ್ ಅಪ್. ಸೊ we acknowledge on this day not only that we should celebrate it as a Women's Day, but we acknowledge the support by all the men folk also who have made us empowered, who have made us come ahead. ಮುಂದೆ ಬರೋದು ಒಂದು ಸಾಮರ್ಥ್ಯ, ಒಂದು ಕ್ಷಮತೆ ನಾವು ಬೆಳೆಸಿದ್ದಾದರೆ it is not without the support, it is with the support of the men folk also. And I conclude by saying
मंजिलें उनकी होती है जिनके सपनों में जान रहती है। मंजिलें उनकी होती है जिनके सपनों में जान रहती है। पंख से कुछ नहीं होता मेरी बहनों, पंख से कुछ नहीं होता मेरी बहनों, हौसलों से उड़ान होती है, हौसलों से उड़ान। हौसला ಅಂದರೆ faith, faith in life, faith in mankind, faith in the goodness of humanity. Even the National Education Policy 2020, it also focuses on the holistic development of the child. Holistic ವಾಗಿ ಆಗಬೇಕು, not only in terms of academic enrichment but also emotional enrichment, spiritual enrichment, and all sorts of interests, from different points of view. Only then will the learning process be enjoyable. And from this point of view, I'm sure our Karnataka State Akka Mahadevi Women's University, it was named Akka Mahadevi afterwards. When I was there, we had just made a proposal, but it was named afterwards. I'm very happy to know that a great poetess, in her name, the university has been named, and she will be, her statue is there right behind us here in front of me, and she will be always inspiration for all the women who enter this campus. I take this opportunity to thank Vice Chancellor Madam Tulsi Mala and Madam Registrar Madam Professor Sunandamma and all the others who have given me this opportunity to come here and to be a part of this inaugural program. Thank you very much and wish you all the best. Thank you. Thank you, ma'am, for wonderful and inspirational inaugural address. ಮಹಿಳಾ ಸಾಂಸ್ಕೃತಿಕ ಹಬ್ಬ 2021 ಸಮಾರಂಭದ ಕುರಿತು ಈ ಕಾರ್ಯಕ್ರಮದ ಕುರಿತು ನುಡಿಗಳನ್ನಾಡಬೇಕೆಂದು ಪ್ರೊಫೆಸರ್ ಆರ್ ಸುನಂದಮ್ಮ ಮೇಡಮ್ ಕುಲಸಚಿವರು ಇವರನ್ನು ವಿನಂತಿಸಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪ್ರೊಫೆಸರ್ BK ತುಳಸಿಮಾಲ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಬಂದಂಥ ನಮ್ಮ ಹಿಂದಿನ ಕುಲಪತಿಯವರಾದಂಥ ಪ್ರೊಫೆಸರ್ ಮೀನಾ ಆರ್ ಚಂದಾವರ್ಕರ್ ಮೇಡಮ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪ್ರೊಫೆಸರ್ ವಿಜಯ ಬಿ ಕೋರಿಶೆಟ್ಟಿಯವರೇ, ಹಾಗೂ ಡಾಕ್ಟರ್ ಲಕ್ಷ್ಮೀದೇವಿ ಅವರೇ, ಹಾಗೂ ಪ್ರೊಫೆಸರ್ ಸೌಡಿ ಸರ್ ಅವರೇ ಮತ್ತು ಮೇಡಮ್ ಸೌಡಿಯವರೇ, ಹಾಗೂ ಶ್ರೀ ರೇವಣ ಸಿದ್ದಪ್ಪ ಸರ್ ಅವರೇ, ಹಾಗೂ ನನ್ನೆಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಈ ಮಹಿಳಾ ಸಾಂಸ್ಕೃತಿಕ ಹಬ್ಬ 2021 ಈ ಸಂಭ್ರಮ ನಾವು ಮೇಡಮ್ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಕಾಲದಿಂದ ನಾವು ಪ್ರಾರಂಭಿಸಿದ್ವಿ. ಆನಂತರ ಸಬಿಹಾ ಮೇಡಮ್ ಕಾಲದಲ್ಲೂ ಅದು ಮುಂದುವರಿತು. 1-2 ವರ್ಷ ನಾವು ಅದನ್ನು ನಿಲ್ಲಿಸಿದ್ದು ಯಾಕೆ ಅಂದರೆ ಸ್ವಲ್ಪ ಗಾಳಿಯ ಕಾರಣಕ್ಕಾಗಿ, ವೇದಿಕೆಯ ಪಲ್ಲಟವಾದ ಕಾರಣಕ್ಕೆ. ಮತ್ತು ಮೇಡಮ್ ಅವರು ಬಂದಾಗ ನಾವು ಕೇಳಿದ್ವಿ ತುಳಸಿಮಾಲ ಮೇಡಮ್ ಅವ್ರನ್ನ, ನಾವು ಈ ವರ್ಷದಿಂದ ಮತ್ತೆ ಇದನ್ನು ಪ್ರಾರಂಭಿಸಬಹುದು, ಮುಂದಿನ ವರ್ಷದಿಂದ ಅದನ್ನು ಇನ್ನೊಂದು ಹಂತಕ್ಕೆ ಒಯ್ಯಕ್ಕೆ ನಮಗೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ಅಂತ ಮೇಡಮ್ ಸಂತೋಷದಿಂದ ಒಪ್ಪಿ ಈ ಸೆಲೆಬ್ರೇಷನ್ಗೆ ನಮಗೆಲ್ಲ ಅವಕಾಶ ಮಾಡಿದರು. ಇದು ಒಂದು ನಮ್ಮೆಲ್ಲರನ್ನ ನಾವು ಜಾಗೃತಿಗೊಳಿಸ್ಕೊಳ್ಳುವಂಥ ಒಂದು ಸ್ಥಿತಿ ಅಂತ ನಾನು ಮೊದಲಿಂದ ಭಾವಿಸಿದ್ದೀನಿ. ನಾವು ಮಹಿಳೆಯರು ಚಿಕ್ಕ ಚಿಕ್ಕ ಕೆಲಸಗಳಿಂದ, ಮನೆಯ ಸಣ್ಣ ಪುಟ್ಟ ಕೆಲಸಗಳಿಂದ, ನಾವು ಗೃಹ ಕೃತ್ಯಗಳಿಂದ ಅಂತಲೇ ಹೇಳೋಣ, ಸಣ್ಣ ಪುಟ್ಟ ಕೆಲಸ ಅಲ್ಲದ ಗೃಹ ಕೃತ್ಯಗಳಿಂದ ಒಂದು ಇಡೀ ಕುಟುಂಬವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಾವು ಕ್ಲಾಸ್ ರೂಮಲ್ಲಿ ನಮ್ಮ ಮಹಿಳಾ ಅಧ್ಯಯನದ ವಿದ್ಯಾರ್ಥಿನಿಯರಿಗೆ ಒಂದು ಚಾರ್ಟನ್ನು ಕೊಟ್ಟು ಲೆಕ್ಕ ಹಾಕಿಸಿದ್ವಿ. ಕುಟುಂಬದಲ್ಲಿ ಒಂದು ದಿನಕ್ಕೆ ಒಬ್ಬ ಮಹಿಳೆ ಮಾಡುವ ಕೆಲಸಗಳು ಮತ್ತು ಆ ಕೆಲಸಕ್ಕೆ ಮಾರ್ಕೆಟ್ ರೇಟ್ಸನ್ನು ಲೆಕ್ಕ ಹಾಕಿಸಿದಾಗ ಒಂದು ಕುಟುಂಬದಲ್ಲಿ ಒಂದು ಮಹಿಳೆ ದಿನಕ್ಕೆ 1,500ದಿಂದ 2,000 ಗಳಿಕೆ ಆಗ್ತದೆ, ಉಳಿಸ್ತಾಳೆ ಆ ಕುಟುಂಬಕ್ಕೆ. ಅಂದರೆ ಆ ಕುಟುಂಬಕ್ಕೆ ಮಹಿಳೆ ಮನೆಯಲ್ಲೇ ಇದ್ದರೂ ಕೂಡ 60,000ಗಳ ಗಳಿಕೆಯನ್ನು ಆ ಕುಟುಂಬಕ್ಕೆ ಉಳಿಸ್ತಿರ್ತಾಳೆ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ. ಅದೇ ಕೆಳ
ಕುಟುಂಬಕ್ಕೆ ಹೋದರೆ ಅವ್ರದ್ದು 10,000 ಇದ್ದರೆ ಆದಾಯ 10,000ಗಳಿಗೆ ಅವಳು 20,000 ಕೊಡುಗೆ ಕೊಡ್ತಾ ಇರ್ತಾಳೆ. ಅವಳದ್ದು 10,000, ಅದ್ರ ಜೊತೆಗೆ 20,000 ಕೊಡುಗೆಯನ್ನು ಅವಳು ಅಲ್ಲಿ ಮನೆ ಎಲ್ಲ ಕೆಲಸನೂ ಅವಳೇ ಮಾಡ್ಕೊತಿರ್ತಾಳೆ. ನಾವು ಇದು ಹೇಳೋದೇನೆಂದರೆ, ಇದು ಹೇಳಿಕ್ಕೆ ನನ್ನ ಮುಖ್ಯ ಕಾರಣ ಏನಂದರೆ, ಒಂದು ಕುಟುಂಬ ಯಾರಾದರೂ ಗಂಡು ಮಕ್ಕಳು ತಾವು ಕೆಲಸ ಮಾಡಿ ಅವ್ರ ಹೆಂಡತಿ ಮನೆಯಲ್ಲಿದ್ದರೆ, ಅವ್ರೇನಾದರೂ ಮನೆ ಕಟ್ಟಿದಾರಂದರೆ ಅವ್ರ ಹೆಂಡತಿ ಆದಾಯ ಉಳಿಸಿದ್ದಕ್ಕೆ ಅವ್ರ ಮನೆ ಕಟ್ಟಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂದರೆ ನಾವು ಜರ್ಮನಿಗೆ ಹೋಗಿದ್ವಿ. ಆ ಜರ್ಮನಿಗೆ ಹೋದಾಗ ಒಬ್ಬ ಪ್ರೊಫೆಸರ್ ನಮ್ಮ ಜೊತೆ ಇದ್ದರು. ಅವ್ರು ಹೇಳ್ತಾ ಇದ್ರು, ನನಗೆ ಇಲ್ಲಿವರೆಗೂ ಕೂಡ ಮನೆ ಕಟ್ಕೊಳ್ಳೋಕ್ಕಾಗಿಲ್ಲ. ಯಾಕಾಗಿಲ್ಲ ಸರ್? ಇಲ್ಲಿವರೆಗೂ ನೀವು ಪ್ರೊಫೆಸರ್ ಆಗಿದ್ದೀರಿ. ಇಲ್ಲ, ನಮ್ಮ ಹೆಂಡತಿಯ ತಂದೆಯ ಕಡೆಯಿಂದ ಬಂದ ಭಾಗದ ಜಾಗದಲ್ಲಿ ನಮ್ಮ ಹೆಂಡತಿಯ ಉಳಿತಾಯದಿಂದ ಮನೆ ಕಟ್ಕೊಂಡಿದ್ದೀವಿ. ನನ್ನ ಆದಾಯದಿಂದ ಉಳಿತಾಯ ಮಾಡಿ ಮನೆ ಕಟ್ಟಲಿಕ್ಕೆ ಇಲ್ಲಿಗೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವರ ದಿನನಿತ್ಯದ ಹಣಕಾಸಿನ ವ್ಯವಹಾರಗಳು ಹೆಂಗಿದೆ ಅಂದರೆ, ಅಲ್ಲಿ ಹೆಂಡತಿಯರು ಯಾರೂ ಅಡುಗೆ ಮಾಡೋದಿಲ್ಲ, ಯಾರಿಗೂ ಸೇವೆ ಮಾಡಿಕೊಡಲ್ಲ. ಬೆಳಗ್ಗೆ ಹೋಗಬೇಕು, ಹೊರಗಡೆನೇ ತಿನ್ನಬೇಕು, ಅವಳ ಡ್ರೈವ್ನ ಅವಳೇ ಮಾಡಬೇಕು, ಅವಳ ಗಂಡನೂ ಆತನ ಕೆಲಸನ ಅವನೇ ಮಾಡ್ಕೋಬೇಕು, ಅವನೇ ಬ್ರೆಡ್ ಯಾರು ಬ್ರೆಡ್ಡನ್ನು ಬೇಯಿಸ್ಕೊಂಡು ತಿನ್ನಲ್ಲ, ಹೊರಗಡೆ ಹೋಗಿ ತಿಂತಾರೆ. ಮತ್ತು ಅವ್ರ ಮನೆ ಬಾಡಿಗೆ ಅತ್ಯಂತ ಕಾಸ್ಟ್ಲಿ. ಮತ್ತು ಅವ್ರ ಶಿಕ್ಷಣ ಫ್ರೀ. ಜರ್ಮನಿಯಲ್ಲಿ ಶಿಕ್ಷಣ 100ಕ್ಕೆ 100 ಫ್ರೀ. ಆದರೂ ಕೂಡ ಆ ಮಕ್ಕಳ ಟ್ರಾನ್ಸ್ಪೋರ್ಟ್ಗೋಸ್ಕರ ಖರ್ಚು ಮಾಡೋಕ್ಕೆ ಅವರಿಂದ ಆಗೋದಿಲ್ಲ. ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ಅವರ ಆದಾಯದಲ್ಲಿ ಒಬ್ಬ ಪ್ರೊಫೆಸರ್ ಆದರೂ ಒಂದು ಮನೆ ಕಟ್ಟೋಕ್ಕಾಗಲ್ಲ. ನಮ್ಮ ಪ್ರೊಫೆಸರ್ಗಳು 2 ಮನೆ 3 ಮನೆ ಕಟ್ತಾರೆ. ಯಾಕೆ ಕಟ್ತಾರೆ ಅಂದರೆ, ಅವ್ರ ಹೆಂಡತಿಯರು ಇಡೀ ಮನೆಗೆ ತಮ್ಮ ಸರ್ವೀಸನ್ನು ಕೊಡೋದ್ರಿಂದ ಸರ್ವೀಸಿಗೆ ಖರ್ಚಾಗುವ ಹಣ ಉಳಿಸಿದ್ರೆ ಸಾಕು, ಅವ್ರೊಂದು ಮನೆ ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಹೆಣ್ಣು ಮಕ್ಕಳ ಉಳಿತಾಯವನ್ನು ಎಲ್ಲಿಯೂ ಕೂಡ ನಾವು ಇಲ್ಲಿವರೆಗೂ ಭಾರತದಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಏನು ಆರ್ಥಿಕ ಸ್ಥಿತಿಗತಿಗಳನ್ನು ಗುರುತಿಸುವಾಗ ಇಲ್ಲಿವರೆಗೂ ಕೂಡ ಹೆಣ್ಣು ಮಕ್ಕಳ ಇಂಥ ದುಡಿಮೆಗಳನ್ನು ಆರ್ಥಿಕ ಒಂದು ಲೆಕ್ಕಪತ್ರದೊಳಗಡೆ ಸೇರ್ಸೋಕ್ಕಾಗಿಲ್ಲ. ಅದಕ್ಕೆ ಅನೇಕ ವರ್ಷಗಳಿಂದ ಹೆಣ್ಮಕ್ಳು ನಮಗೆ ವೇತನವನ್ನು ನಿಗದಿ ಮಾಡಿ, ಮನೆಯಲ್ಲೇ ನಾವಿದ್ರೂ ವೇತನವನ್ನು ನಿಗದಿ ಮಾಡಿದಾಗ ನಾವು ಇಷ್ಟು ಅರ್ನರ್ಸ್ ಅನ್ನುವಂಥ ಪ್ರಜ್ಞೆ ನಮ್ಮೊಳಗಡೆ ಜಾಗೃತಿ ಆಗತ್ತೆ. ಆವಾಗ ನಮಗೂ ಕೂಡ ಅರ್ನರ್ಸ್ನ ಒಂದು ಸ್ಟೇಟಸ್ ಸಿಕ್ಕತ್ತೆ ಅಂತ. ನೋಡಿ, ಚಿಕ್ಕ ಕೆಲಸ ಇಷ್ಟು ಮಾಡ್ತೀವಿ. ಆದರೆ ಮೇಡಮ್ ಮೊದಲು ಒಂದು ಕತೆ ಹೇಳ್ತಾ ಇದ್ರು, ಮೀನಾ ಚಂದವರ್ಕರ್ ಮೇಡಮ್ ಅವರು. ದುಡಿಮೆಯನ್ನು ಹೇಗೆ ಅವ್ರ ಗಂಡ ಕೇಳ್ತಿದ್ದ, ಆಕೆ ನೀನೇನು ಕೆಲಸ ಮಾಡ್ತೀಯ, ಮನೆಯಲ್ಲೇ ಇರ್ತೀಯ ಅಂತ. ಅದಕ್ಕೆ ಮರುದಿನ ಒಂದು ದಿವಸ ಹೆಂಡತಿ ಏನು ಕೆಲಸ ಮಾಡದೆ ಇದ್ದಾಗ ಮನೆಯ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ಅವರು ಬಹಳ ಕತೆ ಮೂಲಕ ಬಹಳ ಚೆನ್ನಾಗಿ ನಮಗೆ ಭಾಳಷ್ಟು ಸರಿ ಹೇಳಿದ್ದಾರೆ. ಆದರೆ ಇಂಥದನ್ನು ನಾವು ಅಕ್ನಾಲೆಡ್ಜ್ ಮಾಡಲ್ಲ. ಹಾಗಾಗಿನೇ ಹೆಣ್ಮಕ್ಳು ಈ ಆಹಾರ ಕ್ಷೇತ್ರದಲ್ಲಿ ನಡೆಸಿದಂಥ ಸಂಶೋಧನೆಗಳು, ಒಂದು ಉಪ್ಪಿನಕಾಯಿನೇ ಆಗಲಿ, ಅದೊಂದು ದೊಡ್ಡ ಸಂಶೋಧನೆ ಈ ದೇಶಕ್ಕೆ. ಆದರೆ ಅದನ್ನೊಂದು ಸಂಶೋಧನೆ ಅಂತ ನಾವು ಪ್ರೂವ್ನೇ ಕೂಡ ಮಾಡ್ಕೊತಾ ಇಲ್ಲ, ಅದಕ್ಕೊಂದು ಪೇಟೆಂಟ್ ಕೂಡ ತಗೊಳ್ತಾ ಇಲ್ಲ. ಎಷ್ಟು ತರಾವರಿ ಉಪ್ಪಿನಕಾಯಿಗಳನ್ನು ಮಾಡಿದ್ದೀವಿ, ಆದರೆ ನಾವು ಎಲ್ಲಿನೂ ಕೂಡ ಅದಕ್ಕೆ ಪೇಟೆಂಟನ್ನು ಕ್ಲೈಮ್ ಮಾಡಿಲ್ಲ. ಇವತ್ತು ಕೂಡ ನಮ್ಮ ಆಹಾರ ಮೇಳದಲ್ಲಿ ನಾನು ಈಗಾಗಲೇ ಒಂದು ಉಂಡಿ ತಿಂದು ಬಂದಿದ್ದೀನಿ, ರಾಗಿ ಉಂಡಿ. ಎಷ್ಟು ಡಿಲಿಷಿಯಸ್ ಆಗಿತ್ತಂದರೆ ಅದಕ್ಕೊಂದು ಪೇಟೆಂಟ್ ನಾವು ತಗೊಳ್ಳಲ್ಲ. ಆದರೆ ಗಂಡು ಒಂದು ಚಿಕ್ಕ ಸಂಶೋಧನೆ ಮಾಡಲಿ ಪೇಟೆಂಟ್ಗೆ ಅಪ್ಲೈ ಮಾಡ್ತಾರೆ. ನಾವು ಹೆಣ್ಣು ಮಕ್ಕಳು ಇಷ್ಟು ವರ್ಷ ಈ ಸಮಾಜವನ್ನು ಕಟ್ಟಿದ್ದೀವಿ, ಬೆಳೆಸಿದ್ದೀವಿ, ಉಳಿಸಿದ್ದೀವಿ, ಯಾವ ಪೇಟೆಂಟನ್ನು ಕ್ಲೈಮ್ ಮಾಡಿಲ್ಲ ನಾವು. ಹಾಗಾಗಿ ಅದಕ್ಕೇ ಈ ಹಬ್ಬ ಏನಂದರೆ, ನಮ್ಮೊಳಗಡೆ ಇರುವ ಒಂದು ಸತ್ವವನ್ನು ನಮ್ಮೊಳಗಡೆ ಜಾಗೃತಿಗೊಳಿಸ್ಲಿಕ್ಕೆ ಈ ಹಬ್ಬ ನಮ್ಮನ್ನು ಪ್ರೇರೇಪಿಸ್ತದೆ. ಹಾಗಾಗಿನೇ ಕೆಲವರು ಹೇಳಿದರು, ಇದೇನಿದು ಈ ಸಣ್ಣ ಸಣ್ಣ ಉತ್ಪನ್ನಗಳನ್ನು ಮಾರಿ ಹೆಣ್ಮಕ್ಳು ಏನು ಸಾಧನೆ ಮಾಡಿಬಿಡ್ತಾರೆ. ಆದರೆ ಅನಕ್ಷರಸ್ಥ ಮಹಿಳೆಯರು ಅಥವಾ ಒಂದು ಉದ್ಯಮದಲ್ಲಿ ತೊಡಗ್ತಾ ಇರೋ ಮಹಿಳೆಯರು, ಅವರು ವಿಶ್ವವಿದ್ಯಾಲಯಕ್ಕೆ ಬಂದರೆ ಅವ್ರಿಗೆ ಒಂದು ಬೇರೆಯೇ ಸ್ಟೇಟಸ್ನ ಅವ್ರಿಗೆ ಕಾಣಿಸುತ್ತೆ. ನಮ್ಮ ಹೆಣ್ಮಕ್ಳು ಇಲ್ಲಿಗೆ ಬರಬಹುದು, ಓದಬಹುದು, ಮತ್ತು ನಾವು ಕೂಡ ಬೇರೆ ಬೇರೆ ಮಾರ್ಕೆಟ್ ಸ್ಕಿಲ್ಗಳನ್ನು ಕಂಡುಕೊಳ್ಳೋಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಕಂಡುಕೊಳ್ಳಬಹುದು ಅನ್ನುವ ಅನೇಕ ದಿಕ್ಕುಗಳು ಬೇರೆ ಬೇರೆ ಮಹಿಳೆಯರಿಗೆ ಒಂದು ವಿಶ್ವವಿದ್ಯಾನಿಲಯ ನೀಡುವಂಥ ಒಂದು ಪರಿಸ್ಥಿತಿಯನ್ನು ಈ ಹಬ್ಬ ಕಟ್ಟಿಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದ್ರ ಜೊತೆಗೆ ಅವರಿಗೆ
ಉನ್ನತ ಶಿಕ್ಷಣ ಕಲಿತ ಮಹಿಳೆಯರ ಜೊತೆಗೆ ಬರುವ ಒಂದು ಸಂಪರ್ಕ ಇದೆಯಲ್ಲ, ಆ ಸಂಪರ್ಕವೂ ಕೂಡ ಅವರ ಜೀವನ ಕ್ರಮವನ್ನು ಬೇರೆ ದಿಕ್ಕಿಗೆ ಕರ್ಕೊಂಡೋಗುತ್ತೆ ಮತ್ತು ಅವರಲ್ಲಿ ಒಂದು ಪ್ರೇರಣಾ ಶಕ್ತಿಯನ್ನು ಕೂಡ ಕೊಡುತ್ತೆ. ಆ ಕಾರಣಕ್ಕಾಗಿ ಸಣ್ಣ ಸಣ್ಣ ಉದ್ಯಮದಲ್ಲಿ ತೊಡಗಿರುವ ಮಹಿಳೆಯರನ್ನು ವಿಶ್ವವಿದ್ಯಾನಿಲಯಕ್ಕೆ ಆಹ್ವಾನಿಸುವ ಮೂಲಕ ಅವರೊಳಗಡೆ ಇರುವ ಒಂದು ಸಾಮರ್ಥ್ಯಕ್ಕೆ ಒಂದು ಬೆಲೆ ಕೊಡಿಸೋದು ಒಂದು, ಇನ್ನೊಂದು ಅವರ ಸಾಮರ್ಥ್ಯಕ್ಕೂ ಕೂಡ ಸ್ಥಾನಮಾನಗಳಿದೆ ಅನ್ನೋದನ್ನು ಅವರಿಗೆ ತೋರಿಸಿಕೊಡೋದು ಒಂದು. ನೆಕ್ಸ್ಟ್ ಅವರು ಒಂದು ದೊಡ್ಡ ಎಂಟ್ರಪ್ರೀನರ್ಸ್ ಆಗಿ ಬೆಳೀಲಿಕ್ಕೆ ಮತ್ತು ಅವರ ಜೀವನವನ್ನು ಬದಲಿಸಿಕೊಳ್ಳಕ್ಕೆ ಅವಕಾಶಗಳನ್ನು ಕೂಡ ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಭಾವಿಸಿದ್ರಿಂದ ಈ ಹಬ್ಬವನ್ನು ನಾವು 8-10 ವರ್ಷಗಳಿಂದ ಆಯೋಜಿಸ್ತಾ ಬರ್ತಿದ್ದೀವಿ. ಇದು ಮುಂದುವರಿಯುತ್ತೆ. ಈ ಹಬ್ಬದಲ್ಲಿ ನೀವೆಲ್ಲ ನಮ್ಮ ಸ್ಟಾಲ್ಗಳಲ್ಲಿ ವಸ್ತುಗಳನ್ನು ಕೊಂಡು ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನೋದು ಒಂದು. ಮತ್ತು ಆ ಪ್ರೋತ್ಸಾಹದ ಜೊತೆಗೆ ಅವರೊಳಗಡೆ ಬೇರೆ ಬೇರೆ ಉದ್ಯಮಗಳನ್ನು ಸ್ಥಾಪಿಸ್ಕೊಳ್ಳೋಕ್ಕೆ ಬೇರೆ ರೀತಿಯ ಅವಕಾಶಗಳನ್ನು ಕೂಡ ಕಲ್ಪಿಸ್ಕೊಡೋಕ್ಕೆ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಅವಕ್ಕೆ ಒಂದು ಪ್ರಚಾರವನ್ನು ಕೊಡೋದು, ಅವುಗಳ ಬಗ್ಗೆ ಒಂದು ಪರಿಚಯಾತ್ಮಕವಾದ ಚಿಕ್ಕ ಚಿಕ್ಕ ಲೇಖನಗಳನ್ನು ಬರೆಯೋದ್ರ ಮೂಲಕ ನಮ್ಮ ಅಕ್ಕ ಟಿ ವಿಗೆ ಹಾಕೋದು, ನೀವೆಲ್ಲರೂ ಮಾಡಬಹುದಾದ ಕೆಲಸ. ಅದನ್ನು ಪತ್ರಿಕೋದ್ಯಮದವರೇ ಮಾಡಬೇಕಂತೇಳಲ್ಲ, ಯಾರು ಬೇಕಾದರೂ ಮಾಡಬಹುದಾದ ಕೆಲಸ. ಹಾಗೆ ಮಾಡುವುದ್ರ ಮೂಲಕ ಅವರಿಗೆ ಪ್ರಚಾರವೂ ಸಿಕ್ಕತ್ತೆ. ಈ ಕೋವಿಡ್ ಕಾಲದಲ್ಲಿ ಎಷ್ಟೋ ಹೆಣ್ಮಕ್ಳು ಎಂಟ್ರಪ್ರೀನರ್ಸ್ ಆಗಿದ್ದಾರೆ, ಎಷ್ಟೊಂದು ಹೆಣ್ಮಕ್ಳು ಎಂಟ್ರಪ್ರೀನರ್ಸ್ ಆಗಿದ್ದಾರೆ. ಮನೆಯಿಂದನೇ ತಮ್ಮ ಅಡಿಗೆಗಳನ್ನು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದ್ರ ಮೂಲಕ ಸಾರಿನ ಪುಡಿಗಳು, ಖಾರದ ಪುಡಿಗಳು ಮತ್ತು ಬೇರೆ ಬೇರೆ ಬಾತಿನ ಪುಡಿಗಳನ್ನು ನನ್ನ ಹಲವು ಫ್ರೆಂಡ್ಸು ಮನೆಯಲ್ಲಿರೋರು, ಕೆಲಸ ಮಾಡದೇ ಇರೋರು ಯೂಟ್ಯೂಬ್ ಚಾನಲ್ ಮೂಲಕ ತಮ್ಮ ಅದನ್ನು ಪ್ರಚಾರ ಮಾಡಿಕೊಟ್ಟು ಇವತ್ತು ತುಂಬ ದೊಡ್ಡ ಬಿಸ್ನೆಸ್, ಅಂದರೆ ಅವಳಿಗೆ ಪುರುಸತ್ತೇ ಇಲ್ಲದಷ್ಟು ಬಿಸ್ನೆಸ್ಸನ್ನು ಅವಳು ಪಡ್ಕೊಂಡಿದ್ದಾಳೆ. ಸೊ ಅಂದರೆ ಇವತ್ತಿಗೂ ಕೂಡ ಭಾರತದಲ್ಲಿ ಆಹಾರಕ್ಕೆ ಒಂದು ದೊಡ್ಡ ಮಾರುಕಟ್ಟೆ ಇದೆ. ಅದು ಇವಾಗ ಎಮರ್ಜ್ ಆಗ್ತಾ ಇದೆ. ಎಮರ್ಜ್ ಆಗುವಾಗ ಅದನ್ನು ಬೇರೆ ಬೇರೆಯವರು ಇಟ್ಕೊಳ್ತಾ ಇದ್ದಾರೆ. ನಮ್ಮ ಹೆಣ್ಣುಮಕ್ಕಳ ಲೋಕ ಅದು. ಆ ಹೆಣ್ಣು ಮಕ್ಕಳ ಲೋಕದಲ್ಲಿ ಆ ಬಿಸ್ನೆಸ್ಸನ್ನು ಹಿಡಿಯೋಕ್ಕೆ ಮಾತ್ರ ಹೆಣ್ಣುಮಕ್ಕಳು ಅಲ್ಲಿ ಹೊರತಾಗಿ ಬೇರೆಯವರು ಹಿಡಿಯೋದಾದರೆ ಹೆಣ್ಮಕ್ಳಿಗೆ ಯಾಕೆ ಸಾಧ್ಯತೆ ಇಲ್ಲ ಅನ್ನೋದಕ್ಕೂ ಕೂಡ ಈ ಫೆಸ್ಟಿವಲ್ನ ಒಂದು ಉದಾಹರಣೆ. ಅಂದರೆ ಅವರು ಕೂಡ ತುಂಬ ಅತ್ಯುತ್ತಮ ಬಿಸ್ನೆಸ್ಮೆನ್ಗಳಾಗಿ, ಎಂಟ್ರಪ್ರೀನರ್ಸ್ ಆಗಿ ಬೆಳವಣಿಗೆ ಆಗೋದ್ರ ಮೂಲಕ ಅವರ ಹೆಸರನ್ನು ಅವರು ಗುರುತಿಸುವಂಗೆ ಮಾಡಬಹುದು ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಕೂಡ ಆ ಹೆಣ್ಮಕ್ಳು ಪಡ್ಕೊಳ್ಬೋದಾಗಿದೆ. ಇಂತಹ ಸಾಂಸ್ಕೃತಿಕ ಹಬ್ಬಗಳು ನಮ್ಮೊಳಗಡೆ ಒಂದು ಚೈತನ್ಯವನ್ನು ತುಂಬುತ್ತವೆ ಅಂತ ನಾನು ಭಾವಿಸಿದ್ದೀನಿ. ಹೆಣ್ಣು ಅಂದರೆ ಮೇಡಮ್ ಹೇಳ್ತಿದ್ರಲ್ಲ ಪ್ರಕೃತಿ ಅಂತ. ಹೆಣ್ಣು ಅಂದರೆ ಶಕ್ತಿ, ಹೆಣ್ಣು ಅಂದರೆ ಪ್ರಕೃತಿ, ಹೆಣ್ಣು ಅಂದರೆ ಪ್ರಜನನ, ಹೆಣ್ಣು ಅಂದರೆ ನೀರು, ಹೆಣ್ಣು ಅಂದರೆ ವಾಕ್, ಹೆಣ್ಣು ಅಂದರೆ ದುಡ್ಡು, ಎಲ್ಲವೂ ಅವಳೇ. ಆದರೆ ಇವತ್ತು ಯಾಕೆ ನಾವು ಹೀಗಿದ್ದೀವಿ ಅಂತಲೂ ಕೂಡ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲೂ ಕೂಡ ನಾವಿದ್ದೀವಿ. ವಾಕಿಗೆ ನಾವೇ ಮುಖ್ಯ, ಆದರೆ ನಾವು ಮಾತಾಡಲ್ಲ. ಆದರೂ ಮಾತಾಡ್ತೀವಿ, ಎಲ್ಲೋ ಹಿಂದೆ ಕೂತ್ಕೊಂಡು ಮಾತಾಡ್ತೀವಿ, ಮುಂದೆ ಬಂದು ಮಾತಾಡಲ್ಲ. ನಾವು ಶಕ್ತಿವಂತರು, ಆದರೂ ನಾವು ಶಕ್ತಿಹೀನರಂತ ಗುರುತಿಸ್ಕೊಳ್ಪಡ್ತೀವಿ. ಯಾಕೆ? ಶಕ್ತಿ ಇದ್ದರೂ ನಾವು ಅಡಗಿಸಿಟ್ಟಿದ್ದೀವಿ. ನಾವಿಲ್ಲದೆ ಇದ್ದರೆ ಪ್ರಜನನ ಪ್ರಕ್ರಿಯೆಯೇ ಇಲ್ಲ ಜಗತ್ತಲ್ಲಿ. ಆದರೆ ನಾವು ಎಲ್ಲೂ ತಂದೆಗೆ ಕೊಡುವ ಸ್ಥಾನಮಾನವನ್ನು ತಾಯಿಗೆ ಕೊಡಿಸುವ ಯಾವ ಕೆಲಸಗಳು ಕೂಡ ನಡೀತಿಲ್ಲ. ನಾವು ಪ್ರಕೃತಿ, ಹೌದು, ಈ ಎಲ್ಲ ಪ್ರಕೃತಿಯ ಭಾಗವಾಗಿ ನಾವಿದ್ದೀವಿ. ಆದರೆ ನಮಗೆ ಗಿಡಮರಗಳನ್ನು ನಡೆಸುವ ಮತ್ತು ಉಳಿಸುವ ಪ್ರಜ್ಞೆಯಿಂದಲೇ ನಮ್ಮನ್ನು ದೂರ ಕಳಿಸಿದ್ದಾರೆ. ಅಗ್ರಿಕಲ್ಚರಲ್ಲಿ ಮೇಡಮ್ ಹೇಳ್ತಿದ್ರು 80-90% ಮಹಿಳೆಯರು ಭಾಗವಹಿಸ್ತಾರೆ. ಆದರೆ ಯಾರ ಹೆಸರಲ್ಲೂ ಭೂಮಿ ಇಲ್ಲ ಬಿಡಿ, 5% ಹೆಸರಲ್ಲಿದೆ. ಆದರೆ ದಾಖಲೀಕರಣಕ್ಕೆ ಬಂದಾಗ ಅವ್ರ ಹತ್ರ ಒಂದು ಪಟ್ಟ ಇಲ್ಲ, ಅವ್ರ ಹೆಸರಿಗೆ ಅವ್ರು ಮಾಡಿದ ಕೃಷಿ ಕೆಲಸಗಳ ದುಡ್ಡು ಕೂಡ ಅವ್ರ ಹೆಸರಿಗೆ ಹೋಗಲ್ಲ. ಇದು 1900 ಮೊದಲು ಕೂಲಿ ಕೂಡ ನಮ್ಮ ಹೆಸರಿಗೆ ಬರ್ತಾ ಇರಲಿಲ್ಲ. ಇದು ನಮ್ಮ ದೇಶದಲ್ಲ, ಹೊರ ದೇಶದಲ್ಲೂ ಕೂಡ. ಅದಕ್ಕೇ ಕ್ಲಾರಾ ಜೆಟ್ಕಿನ್ 300 ಜನರನ್ನ ಆಯೋಜಿಸಿ ಅವರ ದುಡಿಮೆಯನ್ನು ಅವ್ರ ಹೆಸರಿಗೆ ಹಾಕ್ಸೋಕ್ಕೆ, ಗಂಡ ಕೆಲಸ ಮಾಡಿದರೆ ಗಂಡನ ಹೆಸರಿಗೆ ದುಡ್ಡು ಹೋಗ್ತೈತೆ ಇಂಗ್ಲೆಂಡಲ್ಲಿ. ಅದಕ್ಕೇ ಅಲ್ಲಿ ಅನೇಕ ಸಂಘಟನೆಗಳಾಗಿ ಹೆಣ್ಣು ಮಕ್ಕಳ ಹೆಸರಿಗೆ ಕೂಲಿ ಮಾಡ್ತಾ ಇದ್ದ ಕೃಷಿ ಕಾರ್ಮಿಕರಿಗೆ ಹೆಣ್ಣು ಮಕ್ಕಳು ಕೂಲಿ ಮಾಡಿದರೆ ಗಂಡನ ಕೈಯಲ್ಲಿ ದುಡ್ಡು ಕೊಡಬೇಕಾಗಿತ್ತು, ಹೆಂಡತಿ ಕೈಯಲ್ಲಿ ಕೊಡಬಾರ್ದಾಗಿತ್ತು.
ಕೊಟ್ಟರೆ ಅವ್ರ ಗಂಡ ಬಂದು ಮನೆ ಮುಂದೆ ಯಜಮಾನ್ರ ಮನೆ ಮುಂದೆ ಜಗಳ ಮಾಡ್ತಿದ್ದ. ಅಂದರೆ ಹೆಣ್ಣು ಮಕ್ಕಳ ದುಡಿಮೆಯನ್ನು ಹೆಣ್ಣು ಮಕ್ಕಳಿಗೆ ಕೈ ಸೇರಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ 300 ಮಹಿಳೆಯರ ಮೂಲಕ ಹುಟ್ಟಿಕೊಂಡಂಥ ಈ ಮಹಿಳಾ ಜಾಗೃತಿ 1910ರಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಮಾಡುವಂಥ ಒಂದು ಸ್ಥಿತಿಗೆ ನಮ್ಮ ಏನು ಸ್ಥಾಪಿಸಿರೋದ್ರ ಮೂಲಕ 1975ರಿಂದ ಈಚೆ ಎಲ್ಲ ದೇಶಗಳು ಕೂಡ ಒಂದು ಥೀಮನ್ನು ಇಟ್ಕೊಂಡು ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಇವು ಮಹಿಳೆಯರ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಸಮಾನತೆಗೆ, ಸ್ವಾತಂತ್ರ್ಯಕ್ಕೆ ಮತ್ತು ಸ್ವಾವಲಂಬನೆಗೆ ಒಂದು ಕೇಂದ್ರವನ್ನಾಗಿಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಾವು ಕೂಡ ಈ ಎಲ್ಲ ಆಶಯಗಳು ಮತ್ತು ನಮ್ಮ ಗೋಲು ಕೂಡ ಅದೇ ಆಗಿದೆ, ನಮ್ಮ ಉದ್ದೇಶವೂ ಕೂಡ ಅದೇ ಆಗಿದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಮೂಲಕ ಸ್ವಾವಲಂಬನೆಯನ್ನು ಸ್ಥಾಪಿಸುವುದು ಮತ್ತು ಅವರಲ್ಲಿ ಸಮಾನತೆಯ ಒಂದು ದೃಷ್ಟಿಕೋನವನ್ನು ರೂಪಿಸುವುದು. ಅದಕ್ಕಾಗಿ ನಮ್ಮ ಬೆನ್ನು ಕಟ್ಟುವ ನಮ್ಮೆಲ್ಲ ಮೇಷ್ಟ್ರುಗಳು ಗಂಡ್ಮಕ್ಕಳು ಇದ್ದಾರೆ. ಅದಕ್ಕೆ ಸಭೆಯಲ್ಲಿ ಬೆನ್ನು ಕಟ್ಟಲು ಬೇಕು ಸಹೋದರರು ಅಂತ. ನಾವು ಅಷ್ಟೇ ಅಲ್ಲ, ನಾವೊಬ್ಬರೇ ಅಲ್ಲ, ಬೆನ್ನವರು ಸಭೆಯಲ್ಲಿ ನಾವು ಕೆಟ್ಟು ನಿಂತಾಗ ಬೆನ್ನು ಕಟ್ಟಬೇಕಾದ್ರೆ ಅವರು ಇರಬೇಕು ನಮ್ಗೆ ಸಪೋರ್ಟಾಗಿ, ಅಥವಾ ನಾವು ಧೈರ್ಯದಿಂದ ಇರಬೇಕಾದ್ರೂ ಅವ್ರು ಬೆನ್ನು ಕಟ್ಟಬೇಕು. ಹಾಗಾಗಿ ನಮ್ಮ ಜನಪದ ಒಬ್ಬ ಹೆಣ್ಣು ಮಕ್ಕಳು ತ್ರಿಪದಿಯಲ್ಲಿ ಹಿಂಗೆ ಹೇಳ್ತಾಳೆ, ಬೆನ್ನು ಕಟ್ಟಲು ಬೇಕು ಸಭೆಯಲ್ಲಿ ಸೋದರ ನಿಂತು ನನ್ನ ಧೈರ್ಯದಿಂದ ನಡೆಯಲು. ನಾವು ಧೈರ್ಯದಿಂದ ಇರಬೇಕಾದ್ರೆ ಬೆನ್ನು ಕಟ್ಟಕ್ಕೆ ಸಭೆಯಲ್ಲಿ ಸಹೋದರ ಬೇಕು. ಆ ಸೋದರಿತ್ವದ ಜೊತೆಗೆ ಸಹೋದರತ್ವವನ್ನು ಕೂಡ ಕಟ್ಟಿಕೊಳ್ಳುವ ಈ ಎಲ್ಲ ಆಶಯಗಳೊಂದಿಗೆ ಈ ಮಹಿಳಾ ಹಬ್ಬ ನಮ್ಮನ್ನೆಲ್ಲ ಸಡಗರದಿಂದ ತುಂಬೋದಷ್ಟೇ ಇಲ್ಲ, ಸಮಾನತೆ ಕಡೆಗೆ ನಡೆಸುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಮಹಿಳೆಯ ಜೀವನ ಮತ್ತು ಮಹಿಳಾ ದಿನಾಚರಣೆಯ ಕುರಿತು ಅತ್ಯಂತ ಮಾರ್ಮಿಕವಾಗಿ ಹಿತನುಡಿಗಳನ್ನಾಡಿದ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ ಪ್ರೊಫೆಸರ್ ವಿ.ಕೆ. ತುಳಸಿಮಾಲಾ, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಇವರಿಂದ. ಮೇಡಮ್. ಎಲ್ಲರಿಗೂ ನಮಸ್ಕಾರ. ಆಗಿದೆ 2 ಗಂಟೆ 10 ನಿಮಿಷ. ಸುಮಾರು ವಿಚಾರಗಳನ್ನು ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಅವರು, ಪ್ರೊಫೆಸರ್ ಸುನಂದಮ್ಮ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ನನಗೆ ಇನ್ನು ಹೆಚ್ಚು ಮಾತಾಡೋದಕ್ಕೆ ಧೈರ್ಯ ಇಲ್ಲ. ನಮ್ಮ ವಿಶ್ವವಿದ್ಯಾನಿಲಯದ ಈ ವರ್ಷದ ಮಹಿಳಾ ದಿನಾಚರಣೆಯ ಸಾಂಸ್ಕೃತಿಕ ಹಬ್ಬದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಉದ್ಘಾಟನಾ ಭಾಷಣವನ್ನು ಮಾಡಿದ ಈ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿಶ್ವವಿದ್ಯಾನಿಲಯದ ಎಲ್ಲ ಶಾಸನಬದ್ಧ ಅಧಿಕಾರಿಗಳೇ, ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಸವದಿಯವರೇ, ಶ್ರೀಮತಿ ಸವದಿಯವರೇ, ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾದ ಶ್ರೀಯುತ ರೇವಣಸಿದ್ದಪ್ಪ ನಡಕಟ್ಟಿಯವರೇ, ಗೌರವಾನ್ವಿತ ಸಹೋದ್ಯೋಗಿಗಳೇ ಹಾಗೂ ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಜ, ಸಮತೆ ಆಧಾರಿತ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿನಲ್ಲಿ ಮಹಿಳಾ ಸಬಲೀಕರಣ ಅತ್ಯಗತ್ಯವಾಗಿ ಆಗಬೇಕು, ಹಾಗೆ ಅನಿವಾರ್ಯನೂ ಕೂಡ ಹೌದು. ಯಾಕೆಂದರೆ ಒಟ್ಟು ಜನಸಂಖ್ಯೆಯಲ್ಲಿ 50% ಮಹಿಳೆಯರು ಇದ್ದು, ಯಾವುದೇ ದೇಶ ಮಾನವ ಸಂಪನ್ಮೂಲನ ಆಧಾರವಾಗಿ ಇಟ್ಕೊಂಡು ಅಭಿವೃದ್ಧಿನ ಸಾಧಿಸುತ್ತೆ ಅಂತ ಭಾವಿಸಿದ್ದೇ ಆದರೆ ಯಾವ ದೇಶನೂ ಕೂಡ ಮಹಿಳೆಯರ ಅಭಿವೃದ್ಧಿನ ನಿಕೃಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಥರದಲ್ಲಿ ಭಾರತದಲ್ಲೂ ಕೂಡ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗಿದೆ. 1970ರಿಂದನೇ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇವರು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ನಾವು ಭಾರತದ ಪರಿಸ್ಥಿತಿನ ನೋಡಿದರೆ ಈ ಜೆಂಡರ್ ಡೆವಲಪ್ಮೆಂಟ್ ಐಡಿಯಾಲಜಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರೋದನ್ನು ನಾವು ನೋಡ್ತೀವಿ. ಮೊದಲನೇದು ವೆಲ್ಫೇರ್ ಅಪ್ರೋಚ್ ಇತ್ತು, ಆನಂತರ ಎಕ್ವಿಟಿ ಅಪ್ರೋಚ್ ಅಂತ ಆಯಿತು, 3ನೇದು ಆ್ಯಂಟಿ ಪಾವರ್ಟಿ ಅಪ್ರೋಚ್ ಅಂತ ಬಂತು, 4ನೇದು ಎಫಿಷಿಯನ್ಸಿ ಎಂಪವರ್ಮೆಂಟ್ ಅಪ್ರೋಚ್ ಅಂತ ಬಂತು, ಆನಂತರ ಹ್ಯೂಮನ್ ರೈಟ್ಸ್ ಅಪ್ರೋಚ್ ಅಂತ ಬಂತು. ಸೊ ಹೀಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆಗಿನ ಒಂದು ಸ್ಥಿತಿಗತಿಗಳಿಗೆ ಅನುಗುಣವಾಗಿ
ಮಹಿಳೆಯರ ಅಭಿವೃದ್ಧಿಗೆ ಬೇರೆ ಬೇರೆ ಥರದ ಧೋರಣೆಗಳನ್ನು ಕೆಲವು ಸಂದರ್ಭದಲ್ಲಿ ಇದನ್ನು ಸಮನ್ವಯನೂ ಕೂಡ ಮಾಡಿ ನಾವು ಅನುಸರಿಸ್ತಾ ಬಂದಿದ್ದೀವಿ. ಹಾಗೇನೇ ಈ ಮಹಿಳಾ ಸಬಲೀಕರಣದಲ್ಲಿ ಆಗಿರುವಂಥ ಪ್ರಗತಿನ ಮಾಪನ ಮಾಡೋದಕ್ಕೂ ಕೂಡ ಸಾಕಷ್ಟು ಸೂಚಿಗಳು ಇದೆ. ಉದಾಹರಣೆಗೆ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ಎಂಪವರ್ಮೆಂಟ್ ಇಂಡೆಕ್ಸ್, ಜೆಂಡರ್ ಗ್ಯಾಪ್, ಈ ಥರದ ಬೇಕಾದಷ್ಟು ಮಾಪನಗಳಿದೆ. ಇದನ್ನು ಆಧಾರವಾಗಿಟ್ಕೊಂಡು ಯಾವ ದೇಶ ಮಹಿಳೆಯರ ಅಭಿವೃದ್ಧಿನಲ್ಲಿ, ಮಹಿಳೆಯರ ಸಬಲೀಕರಣದಲ್ಲಿ ಎಷ್ಟು ಪ್ರಗತಿನ ಸಾಧಿಸಿದೆ, ಇನ್ನು ಎಷ್ಟು ದೂರ ಹೋಗಬೇಕಾಗಿದೆ ಅಂತಲೂ ಕೂಡ ನಾವು ಅಂದಾಜು ಮಾಡೋದಕ್ಕೆ ಸಾಧ್ಯ. ಭಾರತದಲ್ಲಿ ಈ ಎಲ್ಲ ಒಂದು ಮಾಪನಗಳ ಹಿನ್ನೆಲೆಯಲ್ಲಿ ನೋಡಿದರೆ ಸಾಕಷ್ಟು ಪ್ರಗತಿ ಆಗಿದೆ, ಆದರೆ ಇನ್ನೂ ಹೋಗಬೇಕಾಗಿರೋ ದಾರಿ ತುಂಬ ದೂರ ಇದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಈ ಆಗಿರೋ ಪ್ರಗತಿನ ಸುಸ್ಥಿರವಾಗಿ ಇಟ್ಕೊಳೋದು ಕೂಡ ನಮ್ಮ ಮುಂದೆ ದೊಡ್ಡ ಸವಾಲು ಆಗಿದೆ. ಅಂದರೆ ಸಸ್ಟೈನಿಂಗ್ ದಿ ಪ್ರೋಗ್ರೆಸ್ ದಟ್ ವಿ ಹ್ಯಾವ್ ಅಚೀವ್ಡ್ ವಿತ್ ರೆಸ್ಪೆಕ್ಟ್ ಟು ವಿಮೆನ್ ಎಂಪವರ್ಮೆಂಟ್. ಯಾಕೆ ಆಗಿರೋ ಪ್ರಗತಿನೂ ಕೂಡ ನಮಗೆ ಉಳಿಸ್ಕೊಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಅಭಿವೃದ್ಧಿಯ ಆಯಾಮಗಳಲ್ಲಿ ಆಗಿರುವಂಥ ಪಲ್ಲಟಗಳು. ಒಂದು ಖಾಸಗೀಕರಣ, ಕಾರ್ಪೊರೇಟ್ ವಲಯ, ಅಥವಾ ಬಹಳ ವ್ಯಾಪಕವಾಗಿ ಹಬ್ತಾ ಇರುವಂಥ ಅನೌಪಚಾರಿಕ ವಲಯ. ಇವತ್ತಿನ ದಿನ ನಾವು ಗಿಗ್ ಇಕಾನಮಿ ಬಗ್ಗೆ ಮಾತಾಡ್ತೀವಿ. ಈ ಗಿಗ್ ಇಕಾನಮಿನಲ್ಲಿ ಬಹುಪಾಲು ಮಹಿಳೆಯರು ಇದ್ದಾರೆ. ಹಾಗೆ ಕೃಷಿನಲ್ಲೂ ಕೂಡ 70-80% ಮಹಿಳೆಯರಿದ್ದಾರೆ. ನಾವು ಅದನ್ನು ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಮಹಿಳೆಯರದು ಏನು ನಾವು ಸಬಲೀಕರಣನ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಮಾಡಿದ್ವಿ, ಅದನ್ನೇ ಈಗ ಸುಸ್ಥಿರವಾಗಿ ಇಟ್ಕೊಳ್ಳೋದನ್ನು ಕೂಡ ದೊಡ್ಡ ಸವಾಲಾಗಿದೆ. ಇನ್ನು ಇದಕ್ಕಿಂತ ದೊಡ್ಡ ನಮಗೆ ತೊಂದರೆ ಆಗಿದ್ದು ಕಳೆದ ವರ್ಷದ ಕೋವಿಡ್ನಿಂದ ಮಹಿಳೆಯರ ಜೀವನೋಪಾಯ ಅದೆಲ್ಲದನ್ನು ಕೂಡ ತೀರಾ ಸಂಕಷ್ಟಕ್ಕೆ ಒಳಗಾಯಿತು. ಸೊ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಉದ್ಭವ ಆಗುವಂಥ ಪ್ರಶ್ನೆ, ನಾವು ಏನು ಮಾಡಬಹುದು? ಇದನ್ನು ಸುಸ್ಥಿರಗೊಳಿಸೋದಕ್ಕೆ ನಾವು ಒಂದು ವಿಶ್ವವಿದ್ಯಾನಿಲಯವಾಗಿ ಅಥವಾ ನಾವು ಒಬ್ಬರು ಸೋಷಿಯಲ್ ಥಿಂಕರ್ ಆಗಿ ನಾವು ಏನು ಮಾಡಬಹುದು ಅಂತನೋ ಪ್ರಶ್ನೆ ಬರ್ತದೆ. ಬಹಳ ಪ್ರಮುಖವಾಗಿ ನಮಗೆ ಕಂಡು ಬರುವಂಥ ಅಂಶ ಅಂದರೆ ಜೆಂಡರ್ ಮೈನ್ ಸ್ಟ್ರೀಮಿಂಗ್ ಅಂತ ಹೇಳ್ತೀವಿ. ಮಹಿಳೆಯರನ್ನು ಏನು ಅಂಚಿಗೆ ತಳ್ಳಲ್ಪಟ್ಟಿದ್ದಾರೆ, ನಿಕೃಷ್ಟ ಆಗಿದ್ದಾರೆ, ಅವರನ್ನು ಮುಖ್ಯ ವಾಹಿನಿಗೆ ತರಬೇಕಾಗ್ತದೆ. ಎಲ್ಲೆಲ್ಲಿ ಮಹಿಳೆಯರು ಹೆಚ್ಚು ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ, ಉದಾಹರಣೆಗೆ ಕೃಷಿ ಇರಬಹುದು, ಕೃಷಿಗೆ ಪೂರಕ ಚಟುವಟಿಕೆಗಳಿರಬಹುದು, ಅಥವಾ ಚಿಕ್ಕ ಪುಟ್ಟ ಸೇವೆಗಳಿರಬಹುದು, ಅಥವಾ ಅನೌಪಚಾರಿಕ ವಲಯ ಇರಬಹುದು, ಇಲ್ಲಿ ಎಲ್ಲದನ್ನು ಕೂಡ ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರೋದಕ್ಕೆ ಪ್ರಯತ್ನಗಳು ಆಗಬೇಕಾಗಿದೆ. ಇದಕ್ಕೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸಾಕಷ್ಟು ಅವಕಾಶಗಳು ಇದೆ. ಕೃಷಿ ವಲಯದ ಜೊತೆಗೆ ಅಥವಾ ಬೇರೆ ಬೇರೆ ಇಲಾಖೆಗಳ ಜೊತೆಗೆ, ಸಹಕಾರ ಇಲಾಖೆ ಅಥವಾ ಡೈರಿಂಗ್, ಇವರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿದರೆ ಇವರ ಕೆಪಾಸಿಟಿ ಬಿಲ್ಡಿಂಗ್ನ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ವಿಶ್ವವಿದ್ಯಾನಿಲಯ ಇದು ಒಂದು ಅವಕಾಶನ ಬಹಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನನ ಮಾಡಬಹುದು. ಇದು ಒಂದು ಭಾಗ. ಎರಡನೇ ಭಾಗ ಅಂದರೆ ಈಗಿನ ಪೀಳಿಗೆಯ ಹೆಣ್ಣು ಮಕ್ಕಳು, ಯುವತಿಯರು, ಇವರ ಸಬಲೀಕರಣದ ಅಜೆಂಡಾ ಏನಿರಬೇಕು? ಇವರ ಒಂದು ಸಬಲೀಕರಣದ ಅಜೆಂಡಾ ಬಹಳ ಸಮಗ್ರವಾಗಿ ಇರಬೇಕಾಗ್ತದೆ. ಒಂದು ಆರ್ಥಿಕ ಆಯಾಮ, ಸಾಮಾಜಿಕ ಆಯಾಮ, ರಾಜಕೀಯ ಆಯಾಮ, ಸಾಂಸ್ಕೃತಿಕ ಆಯಾಮ, ಕಾನೂನಾತ್ಮಕ ಆಯಾಮ, ಹಾಗೆ ಕೂಡ ವೈಯಕ್ತಿಕ ಆಯಾಮನೂ ಕೂಡ ಇದೆ. ಇದನ್ನು ನಾವು ಸರಿಯಾಗಿ ಪರಿಗಣಿಸಿ ಇವುಗಳ ಮಧ್ಯೆ ಒಂದು ಸಮನ್ವಯತೆಯನ್ನು ಸಾಧಿಸಿದರೆ ಮಾತ್ರ ಈ ಪೀಳಿಗೆಯ ಸಬಲೀಕರಣನ ನಾವು ಸುಸ್ಥಿರವಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಇದಕ್ಕೆ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಕೌಶಲ್ಯ ಸೃಷ್ಟಿನಲ್ಲಿ, ಕೌಶಲ್ಯ ಅಭಿವೃದ್ಧಿನಲ್ಲಿ, ಉದ್ಯೋಗದಲ್ಲಿ, ಉದ್ಯಮಶೀಲತೆಯಲ್ಲಿ ಹೆಚ್ಚು ಹೂಡಿಕೆ ಬೇಕಾಗ್ತದೆ. ಹಾಗೆ ಏನು ಹೊಸ ಅವಕಾಶಗಳು ಸೃಷ್ಟಿಯಾಗ್ತದೆ, ಇದನ್ನು ಬಳಕೆ ಮಾಡ್ಕೊಳೋದಕ್ಕೆ ನಮ್ಮ ವಿದ್ಯಾರ್ಥಿನಿಯರಿಗೆ ಅಥವಾ ನಮ್ಮ ಈಗಿನ ಹೆಣ್ಣು ಮಕ್ಕಳಿಗೆ ಬೇಕಾದ ತರಬೇತಿ, ಬೇಕಾದ ಕೌಶಲ್ಯಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಇದನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ. ಅವರಿಗೆ ಅವರ ಸ್ನಾತಕೋತ್ತರ ಪದವಿಯ ಜೊತೆಗೆ ಇದಕ್ಕೆ ಬೇಕಾದಂಥ ಏನು ಹೇಳ್ತೀವಿ ಈ ಸ್ಕಿಲ್ ಮ್ಯಾಪಿಂಗ್ನ
ಅವ್ರದ್ದು ಒಂದು ಕೋರ್ ಕಾಂಪಿಟೆನ್ಸಿ, ಇದಕ್ಕೆ ಬೇಕಾದಂಥ ಸಬ್ಸೆಟ್ ಸ್ಕಿಲ್ಸ್, ಇದಕ್ಕೆ ಬೇಕಾಗದಂಥ ಪೂರಕ ಸ್ಕಿಲ್ಸ್, ಇದನ್ನೆಲ್ಲದನ್ನು ಕೂಡ ನಾವು ಅವರಿಗೆ ಒದಗಿಸಿದರೆ ಖಂಡಿತ ಅವರ ಉದ್ಯೋಗಾರ್ಹತೆ ಜಾಸ್ತಿ ಆಗ್ತದೆ, ಹಾಗೆ ಉದ್ಯಮಶೀಲತೆ ಕೂಡ ಜಾಸ್ತಿ ಆಗ್ತದೆ. ಇದರ ಜೊತೆಗೆ ಇವತ್ತಿನ ಹೆಣ್ಣು ಮಕ್ಕಳಿಗೆ ಸೈಕಲಾಜಿಕಲಿ, ಎಮೋಷನಲಿನೂ ಕೂಡ ಒಂದಷ್ಟು ಬದಲಾವಣೆಗಳು ಬೇಕಾಗ್ತದೆ, ಕೆಪಾಸಿಟಿ ಬಿಲ್ಡಿಂಗ್ ಬೇಕಾಗ್ತದೆ. ಇದ್ರ ಬಗ್ಗೆ ಪ್ರೊಫೆಸರ್ ಮೀನಾ ಚಂದಾವರ್ಕರ್ ಅವರು ಬಹಳ ಚೆನ್ನಾಗಿ ಹೇಳಿದರು ಅದನ್ನು. ಇದಕ್ಕೆ ನಾನು ಬಹಳ ಸಂಕ್ಷಿಪ್ತವಾಗಿ ಒಂದು 2 ಉದಾಹರಣೆಗಳನ್ನ ಕೊಡ್ತೀವಿ. ಮೈಸೂರಿನಲ್ಲಿ ನನ್ನ ಸ್ನೇಹಿತರ ಮಗಳು MBA ಮಾಡಿದ್ದಾಳೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಬಹಳ ಇಷ್ಟಪಟ್ಟು ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಆದರು. ಮದುವೆ ಆಗಿ ಚೆನ್ನಾಗೂ ಇದ್ದರು. ಆನಂತರ ಮನೆಯಲ್ಲಿ ಯಾವುದೋ ಒಂದು ಫ್ರೈಯಮ್ಸೋ ಏನೋ ತಂದು ತಿನ್ನೋ ಸಂದರ್ಭದಲ್ಲಿ ಇಬ್ಬರಿಗೂ ಜಗಳ ಆಗಿದೆ. ಗಂಡ ಸ್ವಲ್ಪ ಹೆಚ್ಚಿನ ಫ್ರೈಯಮ್ಸ್ ತಿಂದಿದ್ದಾನೆ. ಅದಕ್ಕೋಸ್ಕರ ಇಬ್ಬರಿಗೆ ತುಂಬ ಜಗಳ ಆಗಿ ಇಬ್ಬರು ಅದನ್ನು ಪ್ರತಿಷ್ಠೆಯ ವಿಷಯವಾಗಿ ತಗೊಂಡು ಡೈವೋರ್ಸು ಆಯಿತು. ಡೈವೋರ್ಸ್ ಆದ ನಂತರ ಇಬ್ಬರೂ ಕೂಡ ಈಗ ತೀರಾ ಒಂದು ಖಿನ್ನತೆ, ಒಂದು ಏಕಾಂತತೆ ಇದರಲ್ಲಿ ಇದ್ದಾರೆ. ಸೊ ಇದು ಮಕ್ಕಳಿಗೆ ಆತ್ಮವಿಶ್ವಾಸ ಇಲ್ಲದೆ ಇರುವಂಥದ್ದು, ಸೈಕಲಾಜಿಕಲಿ ನಮ್ಮನ್ನು ನಾವು ತಯಾರು ಮಾಡ್ಕೊಳೋ ಅಂಥದ್ದು. ಮತ್ತೊಂದು ಉದಾಹರಣೆ ಅಂದರೆ, ಮೈಸೂರಿನಲ್ಲಿ ವೀರಶೈವ ರುದ್ರಭೂಮಿ ಇದೆ. ಈ ವೀರಶೈವ ರುದ್ರಭೂಮಿನಲ್ಲಿ ನೀಲಮ್ಮ ಅಂತ ಒಬ್ಬಳು ಹೆಣ್ಮಗಳು ಈ ಗುಂಡಿಗಳನ್ನ ತೆಗೆಯೋದು, ಹೆಣಗಳನ್ನ ಹೂಳೋ ಅಂಥ ಕೆಲಸನ ಮಾಡ್ತಾಳೆ. ಆಕೆಗೆ ಬೇರೆ ಏನು ಉದ್ಯೋಗ ಇಲ್ಲ, ಗಂಡ ಸರಿಗಿಲ್ಲ, ಅವನು ಸರಿಯಾಗಿ ನೋಡ್ಕೋತಾ ಇರಲಿಲ್ಲ. ಹಾಗಾಗಿ ಆಕೆ ಅನಿವಾರ್ಯವಾಗಿ ಗಂಡನ್ನು ಕರ್ಕೊಂಡು ಬಂದು ಯಾರೋ ಸ್ವಲ್ಪ ಕೈಕಾಲು ಕಟ್ಕೊಂಡು ರುದ್ರಭೂಮಿನಲ್ಲೇ ಒಂದು ಮನೇನ ಕಟ್ಕೊಂಡು ಆಕೆ ವಾಸವಾಗಿದ್ದಾಳೆ. ನಾವು ಹೇಳಿದಾಗ ಆಕೆ ಹೇಳಿದ್ಲು, ಅಮ್ಮ ಈ ಒಂದು ದಶಾವತಾರನೂ ಮುಗಿದೋಗ್ಬಿಟ್ಟಿದೆ, ಇನ್ನು ಸುಮ್ಮನಾಗಿದ್ದಾನೆ ಅಂತೇಳಿ ಹೇಳಿದರು. ನಾನು ತೀರಾ ಇತ್ತೀಚೆಗೆ ವಿಚಾರಿಸಿದಾಗ ಆತ ತೀರ್ಕೊಂಡ ಅಂತಲೂ ಗೊತ್ತಾಯಿತು. ಆವಾಗ ಕೇಳಿದೆ, ನೀಲಮ್ಮ ಏನು ಮಾಡ್ತಾ ಇದೀಯಮ್ಮ ಅಂತ. ಅಮ್ಮ ನಾನು ಅಲ್ಲೇ ಇದ್ದೀನಿ, ಸ್ಮಶಾನದಲ್ಲೇ ಇದ್ದೀನಿ. ನಿನಗೇನೂ ಭಯ ಆಗೋದಿಲ್ವಾ? ಇಲ್ಲ, ನನಗೇನೂ ಭಯ ಇಲ್ಲ. ಅಲ್ಲ, ಹೆಣ ಎಲ್ಲ ತರ್ತಾರೆ, ಇಲ್ಲಿ ಹೂಳ್ತಾರೆ. ಇಲ್ಲ, ನಾವು ಜೀವಂತ ಮನುಷ್ಯರಿಗೆ ಹೆದರಬೇಕು, ಹೆಣಗಳು ಏನು ಮಾಡ್ತದೆ? ಖಂಡಿತ ನನಗೆ ಏನು ಭಯ ಇಲ್ಲ, ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ. ದಿನಕ್ಕೆ ಎಷ್ಟು ಗುಂಡಿ ತೆಗಿತೀಯಮ್ಮ? ಮ್ಯಾಕ್ಸಿಮಮ್ ನಾನು 4 ಗುಂಡಿನ ತೆಗಿತೀನಿ. ಅವ್ರು ಏನು ಕೊಡ್ತಾರೆ ಅದನ್ನು ನಾನು ತಗೋತೀನಿ. ನಾನು ಆರಾಮಾಗಿ ಇಲ್ಲಿದ್ದೀನಿ. ನಿನಗೆ ದೆವ್ವದ್ದು ಈ ಥರದ್ದೆಲ್ಲ ಏನು ಭಯ ಇಲ್ವಾ ಅಂತ ಕೇಳಿದೆ. ಅವಳು ಅದೆಷ್ಟು ಪಾಸಿಟಿವ್ ಆಗಿದ್ದಾಳೆ ಅಂದರೆ, ಏನು ಹೇಳ್ತೀರಮ್ಮ ನೀವು ಓದ್ದವರು? ಶಿವ ಈ ಸ್ಮಶಾನದ ಒಡೆಯ, ನಾನು ಶಿವನ ಜೊತೆ ಇದ್ದೀನಿ, ನನ್ನನ್ನು ಈ ಭೂತ ಪ್ರೇತ ಏನು ಮಾಡ್ತದೆ? ಅದು ಅವಳ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಅಷ್ಟು ಆತ್ಮವಿಶ್ವಾಸದಿಂದ ಆ ಹೆಣ್ಮಗಳು ಓದಿಲ್ಲ. ನಾವು ಕಳೆದ ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಆಕೆನ ಕರೆದು ಮಹಿಳಾ ದಿನಾಚರಣೆ ದಿನ ಆಕೆನ ಸನ್ಮಾನ ಮಾಡಿದ್ವಿ. ಆ ಹೆಣ್ಣುಮಗಳು ಆತ್ಮವಿಶ್ವಾಸಕ್ಕೆ, ಒಂದು ಭಾವನಾತ್ಮಕ ಭದ್ರತೆಗೆ ಒಂದು ಉದಾಹರಣೆಯಾಗಿ ನಿಲ್ತಾಳೆ. ನಾವು ಹೆಣ್ಮಕ್ಳು ಈ ಥರದ ಒತ್ತಡಗಳು ಬರ್ತದೆ ಇವತ್ತಿನ ದಿನದಲ್ಲಿ. ಇದನ್ನು ನಾವು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಒಂದು ವೈಯಕ್ತಿಕವಾಗಿ ಗಟ್ಟಿಯಾಗಬೇಕು. ಹಾಗೆ ಈ ರಿಲೇಷನಲ್ ಈಕ್ವೇಷನ್ಸ್ ಅಂತ ನಾವು ಏನು ಹೇಳ್ತೀವಿ, ನಮ್ಮ ಕುಟುಂಬದ ಜೊತೆ, ನಮ್ಮ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ, ನಮ್ಮ ಸಮುದಾಯದ ಜೊತೆ ಈ ರಿಲೇಷನಲ್ ಈಕ್ವೇಷನ್ಸನ್ನು ಕೂಡ ನಾವು ಗಟ್ಟಿ ಮಾಡ್ಕೋತಾ ಬರಬೇಕಾಗ್ತದೆ. ಹಾಗಾಗಿ ಇವತ್ತಿನ ಪೀಳಿಗೆಯ ಹೆಣ್ಣು ಮಕ್ಕಳಿಗೆ ಈ ಥರದ ಕೆಪಾಸಿಟಿ ಬಿಲ್ಡಿಂಗ್ ಆಗಬೇಕಾಗ್ತದೆ, ಸೈಕಲಾಜಿಕಲ್ ಆಗಿ ಅಪ್ಸ್ಕಿಲ್ಲಿಂಗ್ ಆಗಬೇಕಾಗ್ತದೆ. ಸೊ ಇದನ್ನು ಕೂಡ ನಮ್ಮ ವಿಶ್ವವಿದ್ಯಾನಿಲಯ ಬಹಳ ಚೆನ್ನಾಗಿ ಮಾಡ್ಬೋದಾಗಿದೆ. ಜೊತೆಗೆ ಇವತ್ತು ಏನು ತಂತ್ರಜ್ಞಾನದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಏನು ಡಿಜಿಟಲ್ ಎರಾದಲ್ಲಿ ಇದ್ದೀವಿ, ಡಿಜಿಟಲ್ ಏಜಲ್ಲಿ ಇದ್ದೀವಿ, ದೇರ್ ಆರ್ ಲಿಮಿಟ್ಲೆಸ್ ಆಪರ್ಚುನಿಟೀಸ್ ಫಾರ್ ಅವರ್ ಗರ್ಲ್ ಸ್ಟೂಡೆಂಟ್ಸ್. ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೇ ಆದರೆ ನಮ್ಮ ಈ ವಿದ್ಯಾರ್ಥಿನಿಯರನ್ನು ಬಹಳ ಸುಸ್ಥಿರವಾಗಿ ನಾವು ಸಬಲೀಕರಣಗೊಳಿಸೋದಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ, ಈ ಸಾಂಸ್ಕೃತಿಕ ಹಬ್ಬದ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳುವಂಥ ವಿಷಯ ಏನು ಅಂದರೆ, ಮಹಿಳಾ ಸಬಲೀಕರಣದಲ್ಲಿ ಪ್ರಗತಿಯನ್ನು ಸಾಧಿಸಿರೋ ಪ್ರಗತಿಯನ್ನು ಸುಸ್ಥಿರಗೊಳಿಸೋದಕ್ಕೆ ಬೇಕಾದ ಮೇನ್ ಸ್ಟ್ರೀಮಿಂಗ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೂ ಕೂಡ ವಿಶ್ವವಿದ್ಯಾನಿಲಯಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹಾಗೆ ಮುಂದಿನ ಪೀಳಿಗೆಗೆ ನಮ್ಮ ವಿದ್ಯಾರ್ಥಿನಿಯರನ್ನು ಬಹಳ
ಸಬಲರನ್ನಾಗಿ ಅವರಿಗೆ ಒಂದು ಲೀಡರ್ಶಿಪ್ನ ಕೊಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ತಯಾರು ಮಾಡೋದಕ್ಕೆ ನಮಗೆ ಸಾಕಷ್ಟು ಅವಕಾಶಗಳು ಇದೆ. ಹಾಗಾಗಿ ಇವತ್ತಿನ ದಿನ ನಾವು ನಮ್ಮನ್ನು ನಾವು ಪುನರ್ ಅವಲೋಕನ ಮಾಡಿಕೊಂಡು ಇದನ್ನು ರಿವಿಸಿಟ್ ಮಾಡಿ ನಮ್ಮ ಸಾಮರ್ಥ್ಯಗಳು, ನಮಗಿರುವ ಅವಕಾಶಗಳು, ನಮಗಿರುವ ಸಾಧ್ಯತೆಗಳು ಇದನ್ನು ಗುರುತಿಸ್ಕೊಂಡು ಈ ವಿಶಿಷ್ಟವಾದ ವಿಶ್ವವಿದ್ಯಾನಿಲಯದ ಮೂಲಕ ಮಹಿಳೆಯರ ಸಬಲೀಕರಣ, ಮಹಿಳೆಯರ ಉದ್ಯೋಗ, ಮಹಿಳೆಯರ ಉನ್ನತಿ, ಮಹಿಳೆಯರ ಉದ್ಯಮಶೀಲತೆಗೆ ಒಂದು ಹೊಸ ಭಾಷ್ಯ ಬರೆಯೋಣ ಅಂತ ಆಶಿಸ್ತಾ ನನ್ನನ್ನು ಕರೆದು ಅಧ್ಯಕ್ಷತೆ ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಂಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಬಿಡುವು ಮಾಡಿಕೊಂಡು ಅತ್ಯಂತ ಅಭಿಮಾನದಿಂದ ಆಪ್ಯಾಯತೆಯಿಂದ ಬಂದಿರುವಂತಹ ಪ್ರೊಫೆಸರ್ ಮೀನಾ ಆರ್ ಚಂದಾವರ್ಕರ್ ಅವರಿಗೆ ವೇದಿಕೆಯ ವತಿಯಿಂದ ಹಾಗೂ ವಿಶ್ವವಿದ್ಯಾನಿಲಯದ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಸಿವಿದ್ರೂ ಕೂಡ ಭಾಳ ತಾಳ್ಮೆಯಿಂದ ಕೂತು ಕೇಳಿದಿರ. ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ಬಿಫೋರ್ ಗೋಯಿಂಗ್ ಫಾರ್ ವೋಟ್ ಆಫ್ ಥ್ಯಾಂಕ್ಸ್. ನಾಳೆ ನಾವು 3 ಗಂಟೆಗೆ ಮಹಿಳೆ ಮತ್ತು ಆರೋಗ್ಯ ಅನ್ನುವಂತಹ ಕಾರ್ಯಕ್ರಮವನ್ನು ಕನ್ನಡ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿದ್ಯಾರ್ಥಿನಿಯರಿಗೆ ಸ್ಪೆಷಲಿ ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚ್ಕೋಬೇಕು. ಆಮೇಲೆ ನಾಳೆ ಕೂಡ 10ರಿಂದ 4ರವರೆಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಾಸ್ಟೆಲಲ್ಲಿ ಮತ್ತು ಹೆಲ್ತ್ ಸೆಂಟ್ರಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿನಿಯರು ಬಂದು 10 ಜನ ಡಾಕ್ಟರ್ BLD ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ತಮ್ಮ ಎಲ್ಲ ಹೆಲ್ತ್ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಇದೆ. ಮುಂದೆ ಮಹಿಳಾ ಸಾಂಸ್ಕೃತಿಕ ಹಬ್ಬ 2021 ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಕೊನೆಯ ಘಟ್ಟ ವಂದನಾರ್ಪಣೆ ಡಾಕ್ಟರ್ ಲಕ್ಷ್ಮೀದೇವಿ ವೈ, ಸದಸ್ಯ ಕಾರ್ಯದರ್ಶಿಗಳು, ಮಹಿಳಾ ಸಾಂಸ್ಕೃತಿಕ ಹಬ್ಬ ಹಾಗೂ ಮುಖ್ಯಸ್ಥರು, ಮಹಿಳಾ ಅಧ್ಯಯನ ವಿಭಾಗ ಇವರು ನಡೆಸಿಕೊಡ್ಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಹಾಗೂ ಅಹಲ್ಯಬಾಯಿ ಸ್ನಾತಕೋತ್ತರ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ 4 ದಿನಗಳವರೆಗೆ ನಡೆಯಲಿರುವ ಮಹಿಳಾ ಸಾಂಸ್ಕೃತಿಕ ಹಬ್ಬ 2021ರ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಅದ್ಧೂರಿ ಚಾಲನೆಯನ್ನು ನೀಡಿದ ನಮ್ಮ ವಿಶ್ವವಿದ್ಯಾಲಯದ ನಮ್ಮೆಲ್ಲರ ನೆಚ್ಚಿನ ವಿಶ್ರಾಂತ ಕುಲಪತಿಗಳು ಮತ್ತು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕ್ವಾಲಿಟಿ ಅಶ್ಯೂರೆನ್ಸ್ನ ಮುಖ್ಯ ಸಲಹೆಗಾರರಾದ ಪ್ರೊಫೆಸರ್ ಮೀನಾ ಆರ್ ಚಂದಾವರ್ಕರ್ ಮೇಡಮ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ, ವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ನೆಚ್ಚಿನ ಕುಲಪತಿಗಳೂ ಆದ ಪ್ರೊಫೆಸರ್ BK ತುಳಸಿಮಾಲ ಮೇಡಮ್ ಅವರಿಗೆ ಕಾರ್ಯಕ್ರಮದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಕುಲಸಚಿವರಾದ ಪ್ರೊಫೆಸರ್ ಆರ್ ಸುನಂದಮ್ಮ ಮೇಡಮ್ ಅವರಿಗೂ ಹಾಗೂ ಮಹಿಳಾ ಸಾಂಸ್ಕೃತಿಕ ಹಬ್ಬ 2021ರ ಕುರಿತು ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ಕೋರಿದ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೊಫೆಸರ್ ವಿಜಯ B ಕೋರಿಶೆಟ್ಟಿ ಮೇಡಮ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಸಿಂಡಿಕೇಟ್ ಸದಸ್ಯರಿಗೂ ಹಾಗೂ ವಿದ್ಯಾ ವಿಷಯಕ ಪರಿಷತ್ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಕುಟುಂಬ ಸಮೇತರಾಗಿ ಆಗಮಿಸಿದ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಸೌದಿ ಸರ್ ಮತ್ತು ಮಿಸ್ಸಸ್ ಸೌದಿ ಸರ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ವಿದ್ಯಾ ವಿಷಯಕ ಪರಿಷತ್ ಸದಸ್ಯರಾದ ರೇವಣಸಿದ್ದಪ್ಪ ಸರ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅಮೆಚೂರ್ ಸೈಕಲ್ ಅಸೋಸಿಯೇಷನ್ ಆಫ್ ವಿಜಯಪುರ ಅವರು ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲು ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ವಿವಿಧ ಸಮಿತಿಗಳ ಅಧ್ಯಕ್ಷರು, ಸಂಚಾಲಕರುಗಳಿಗೂ, ಸದಸ್ಯರುಗಳಿಗೂ, ಬೋಧಕರಿಗೂ, ಬೋಧಕೇತರ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ವಿಜಯಪುರದ ನಾಗರಿಕರಿಗೂ ಹಾಗೂ ಸಂಶೋಧನೆ ಮತ್ತು ಸಂಶೋಧನಾ ವಿದ್ಯಾರ್ಥಿನಿಯರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಟ್ಟ ಪ್ರದರ್ಶಕ ಕಲೆಗಳ ವಿಭಾಗದ ವಿದ್ಯಾರ್ಥಿನಿಯರಿಗೂ, ಕಾರ್ಯಕ್ರಮಗಳ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶಾಂತಾದೇವಿ ಮೇಡಮ್ ಅವರಿಗೂ, ಕಾರ್ಯಕ್ರಮದ ನಿರೂಪಕರಾದ
ಭಾರತಿ ಗಾಣಗೇರ್ ಮೇಡಮ್ ಅವರಿಗೂ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಕಾರ್ಯಕ್ರಮದ ಪರವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.